ಓಂ ಶಾಂತಿ. 9 ಜುಲೈ 2026 ಪ್ರಾತಃ ಮುರಳಿ ಬಾಪ್ದಾದ ಮಧುಬನ. ಇವತ್ತು ಸದ್ಗುರುವಾರ. ಬಾಬೋರ ಮಧುರ ಮಹಾವಾಕ್ಯ. मीठे बच्चे, वृक्षपति बाप ने तुम बच्चों पर बृहस्पति की दशा बिठाई है. अभी तुम अविनाशी सुख की दुनिया में जा रहे हो. ಬಾಬಾ ಹೇಳ್ತಾರೆ, ಮಧುರರಾದ ಮಕ್ಕಳೇ, ವೃಕ್ಷಪತಿ ತಂದೆಯಿಂದ ನೀವು ಮಕ್ಕಳಿಗೆ ಬೃಹಸ್ಪತಿ ದಶೆ ಬಂದಿದೆ. ವೃಕ್ಷಪತಿ ತಂದೆ ನೀವು ಮಕ್ಕಳ ಮೇಲೆ ಬೃಹಸ್ಪತಿ ದಶೆಯನ್ನ ಕೂಡಿಸಿದರೆ ಈಗ ನೀವು ಅವಿನಾಶಿ ಸುಖದ ಜಗತ್ತಿಗೆ ಹೋಗ್ತಾ ಇದ್ದೀರಿ. ಅವಿನಾಶಿ ಸುಖದ ಜಗತ್ತಿಗೆ ಹೋಗ್ತಾ ಇದ್ದೀರಿ. ಪ್ರಶ್ನೆ, अविनाशी बृहस्पति की दशा किन बच्चों पर बैठती, उनकी निशानी क्या होगी? ಪ್ರಶ್ನೆಯಾಗಿದೆ, ಅವಿನಾಶಿ ಬೃಹಸ್ಪತಿ ದಶೆ ಯಾವ ಮಕ್ಕಳ ಮೇಲೆ ಕುತ್ಕೊಳ್ಳುತ್ತೆ ಮತ್ತೆ ಅದರ ಚಿಹ್ನೆಗಳೇನು? ಬೃಹಸ್ಪತಿ ದಶೆ ಇದೆ ಅನ್ನೋದ್ರ ಚಿಹ್ನೆ ಏನು? उत्तर, जो बच्चे जीते जी देह के सब संबंधों को त्याग अपने को आत्मा निश्चय करते, ऐसे निश्चय आत्मिक बुद्धि वाले बच्चों पर बृहस्पति की दशा बैठती है. ಯಾವ ಮಕ್ಕಳು ಬದುಕಿರುವಾಗಲೇ ದೇಹದ ಎಲ್ಲ ಸಂಬಂಧಗಳನ್ನು ತ್ಯಜಿಸಿ ತನ್ನನ್ನ ತಾನು ಆತ್ಮ ನಿಶ್ಚಯ ಮಾಡ್ಕೋತಾರೆ, ಇಂತಹ ನಿಶ್ಚಯ ಆತ್ಮಿಕ ಬುದ್ಧಿ ಇರೋ ಮಕ್ಕಳ ಮೇಲೆ ಬೃಹಸ್ಪತಿ ದಶೆ ಕುತ್ಕೊಳ್ಳುತ್ತೆ. उनके ही सुख का गायन है कि अतीन्द्रिय सुख गोप गोपियों से पूछो, उनकी खुशी कभी भी गुम नहीं हो सकती है. ಅವರದೇ ಸುಖದ ಗಾಯನ. ಯಾರ ಸುಖದ ಗಾಯನ? ಯಾರು ಬದುಕಿರುವಾಗಲೇ ದೇಹದ ಎಲ್ಲ ಸಂಬಂಧಗಳನ್ನು ತ್ಯಜಿಸಿ ತನ್ನನ್ನ ತಾನು ಆತ್ಮ ನಿಶ್ಚಯ ಮಾಡಿಕೊಂಡು ಇಂತಹ ನಿಶ್ಚಯ ಆತ್ಮಿಕ ಬುದ್ಧಿ ಇರೋ ಮಕ್ಕಳ ಮೇಲೆ ಬೃಹಸ್ಪತಿ ದಶೆ ಕುತ್ಕೊಳ್ಳುತ್ತೆ. ಅವರ ಸುಖದ ಗಾಯನನೇ ಅತೀಂದ್ರಿಯ ಸುಖ. ಯಾವುದನ್ನ? ಗೋಪ ಗೋಪಿಯರನ್ನ ಕೇಳಿ ಅನ್ನೋದು. ಮತ್ತೆ ಅವ್ರ ಖುಷಿ ಎಂದು ಕಳ್ಕೊಳ್ಳೋದಿಲ್ಲ, ಅವ್ರ ಖುಷಿ ಎಂದು ಕಳೆದು ಹೋಗೋದಿಲ್ಲ. ಗುಮ್ ನೈ ಹೋ ಸಕ್ತಿ ಹೇ. ಯಾರ ಮೇಲೆ ಅವಿನಾಶಿ ಬೃಹಸ್ಪತಿ ದಶೆ ಇದೆ. ಗೀತ್. ಓಂ ನಮಃ ಶಿವಾಯ. ओम शांति. बच्चों ने बाप की महिमा सुनी. आज के दिन को कहा जाता वृक्षपति डे, जिसको मिलाकर कहा है बृहस्पति. इनको ही गुरुवार भी कहा जाता है. ಮುರಳಿಯಲ್ಲಿ ಹಾಡಾಗಿದೆ. ಓಂ ನಮಃ ಶಿವಾಯ. ಮಕ್ಕಳು ಬಾಬೋರ ಮಹಿಮೆ ಕೇಳಿದ್ರಿ. ಇವತ್ತಿನ ದಿನಕ್ಕೆ ಹೇಳಲಾಗುತ್ತೆ ವೃಕ್ಷಪತಿ ಡೇ. ಇದನ್ನೇ ಇನ್ನೊಂದು ಶಬ್ದದಲ್ಲಿ ಹೇಳಲಾಗುತ್ತೆ ಬೃಹಸ್ಪತಿ, ಅಥವಾ ಬಾಬಾ ಹೇಳ್ತಾರೆ ಇದನ್ನೇ ಗುರುವಾರ ಅಂತಾನು ಹೇಳಲಾಗುತ್ತೆ. ನ ಸಿರಫ್ ಗುರುವಾರ ಪರಂತು ಸದ್ಗುರುವಾರ. ಬಾಬಾ ಹೇಳ್ತಾರೆ ಇದು ಬರೀ ಗುರುವಾರ ಅಲ್ಲ, ಸಂಗಮ ಯುಗದಲ್ಲಿ ಇದು सदगुरुवार. बंगाल में बोध मनाते हैं, गाया जाता है मनुष्य सृष्टि का बीज रूप, इसलिए वृक्षपति कहते हैं. ಬಂಗಾಳದಲ್ಲಿ ಸದ್ಗುರುವಾರವನ್ನ ತುಂಬಾ ಆಚರಿಸ್ತಾರೆ. ಗಾಯನ ಇದೆ, ಮನುಷ್ಯ ಸೃಷ್ಟಿ ವೃಕ್ಷದ ಬೀಜ ರೂಪ. ಶ್ರೀ ಬಾಬೋರು ಅವರಿಗೆ ವೃಕ್ಷಪತಿ, ಪತಿ ಅಂದ್ರೆ ಒಡೆಯ, ಮಾನವ ವಂಶ ವೃಕ್ಷದ ಒಡೆಯ ಅಥವಾ ಬೀಜ ರೂಪ. बीज टहरा तो पति भी टहरा. वृक्ष के बीज को बाप भी कहेंगे, उनसे वृक्ष उत्पन्न होता है. ಬೀಜ ಅಂತಾದ್ರೂ ಹೇಳಿ, ಈ ಮಾನವ ವಂಶ ವೃಕ್ಷದ ಬೀಜ ಅಂತಾದ್ರೂ ಹೇಳಿ, ಪತಿ ಅಂತಾದ್ರೂ ಹೇಳಿ, ಅಥವಾ ಈ ವೃಕ್ಷದ ಬೀಜವನ್ನ ತಂದೆ ಅಂತಾದ್ರೂ ಹೇಳಿ. ಬಾಬಾ ಹೇಳ್ತಾರೆ ವೃಕ್ಷ ಯಾರಿಂದ ಉತ್ಪನ್ನ ಆಗುತ್ತೆ? ಪತಿ, ತಂದೆ. ಏಹೇ ಮನುಷ್ಯ ಸೃಷ್ಟಿ ರೂಪಿ ಜಾಡ್. ಪತಿ ಅಂದ್ರೆ ದೇಹ ಸಂಬಂಧದ ಪತಿ ಪತ್ನಿ ಅಲ್ಲ, ಪತಿ ಅಂದ್ರೆ ಒಡೆಯ, ಪಶುಪತಿ. ಬಾಬಾ ಹೇಳ್ತಾರೆ ಮನುಷ್ಯ ಸೃಷ್ಟಿ ರೂಪಿ ವೃಕ್ಷ ಇದು, ಇದರ ಬೀಜ ಮೇಲಿದೆ, ಅದಕ್ಕೆ ಉಲ್ಟಾ ವೃಕ್ಷ ತೋರಿಸಲಾಗುತ್ತೆ.
तुम जानते हो बच्चों पर अब अविनाशी वृक्षपति की दशा है क्योंकि अविनाशी स्वराज्य मिल रहा है. ನಿಮಗೆ ಗೊತ್ತಿದೆ ನಾವು ಮಕ್ಕಳ ಮೇಲೀಗ ಅವಿನಾಶಿ ವೃಕ್ಷಪತಿ ದಶೆ ಇದೆ. ಯಾಕೆಂದ್ರೆ ಅವಿನಾಶಿ ಸ್ವರಾಜ್ಯ ಸಿಗ್ತಾ ಇದೆ. ಸತ್ಯುಗಕ್ಕೆ ಹೇಳಲಾಗುತ್ತೆ ಅವಿನಾಶಿ ಸುಖಧಾಮ, ಕಲಿಯುಗಕ್ಕೆ ಹೇಳಲಾಗುತ್ತೆ ವಿನಾಶಿ ದುಃಖಧಾಮ. ಈಗ ದುಃಖಧಾಮದ ವಿನಾಶ ಆಗುತ್ತೆ, ಸುಖಧಾಮ ಅವಿನಾಶಿ ಅರ್ಧ ಕಲ್ಪ ನಡೆಯುತ್ತೆ. जो अविनाशी वृक्षपति स्थापन कर रहे हैं. ಈ ಅವಿನಾಶಿ ಆಗಿರೋ ಸುಖಧಾಮವನ್ನು ಅವಿನಾಶಿ ವೃಕ್ಷಪತಿ ಸ್ಥಾಪನೆ ಮಾಡ್ತಾ ಇದ್ದಾರೆ. बच्चों को सर्विस के लिए पॉइंट्स नोट करनी है. ಪ್ರದರ್ಶನಿ में ये है पॉइंट्स मुख्य समझाने की है. ಮಕ್ಕಳು ಸರ್ವಿಸಿಗೋಸ್ಕರ ಮುಖ್ಯ ಪಾಯಿಂಟ್ಸ್ ಗಳನ್ನ ನೋಟ್ ಮಾಡ್ಕೋಬೇಕು. ಪ್ರದರ್ಶನಿಯಲ್ಲಿ ನಾನು ಇಂತಿಂತ ಪಾಯಿಂಟ್ಸ್ ಮುಖ್ಯವಾಗಿ ತಿಳಿಸ್ಕೊಡ್ಬೇಕಂತ. क्योंकि मनुष्य तो कुछ भी जानते नहीं है. ಏಕೆಂದ್ರೆ ಮನುಷ್ಯರಿಗಂತೂ ಏನು ಗೊತ್ತಿಲ್ಲ. बरोबर ये ज्ञान है, बाप ये ज्ञान देते ही है. नई और पुरानी दुनिया के बीच में फिर ये प्रायलोप हो जाता है. ಬಾಬಾ ಹೇಳ್ತಾರೆ ಈ ಜ್ಞಾನ ಬಾಬೋರೇ ಬಂದು ಕೊಡೋದು. ಹೊಸದು ಮತ್ತು ಹಳೆದು, ಹೊಸ ಜಗತ್ತು ಮತ್ತೆ ಹಳೆ ಜಗತ್ತಿನ ಮಧ್ಯದ ಸಮಯ ಇದು ಸಂಗಮ್ ಯುಗ. ಮತ್ತೆ ಈ ಜ್ಞಾನ ಎಲ್ಲ ಪ್ರಾಯಲೋಪ ಆಗ್ಬಿಡುತ್ತೆ. ದೇವತೆಗಳಿಗೆ ಈ ಜ್ಞಾನ ಇರೋದಿಲ್ಲ. ಅಗರ್ ये चक्र का ज्ञान हो फिर राजाई में मजा ही न आए. अभी भी तुमको ख्याल होता है ना क्या राज्य लेकर फिर हमारी यह हालत होगी. ಬಾಬೆ ಹೇಳ್ತಾರೆ ಈ ಚಕ್ರದ ಜ್ಞಾನ ದೇವತೆಗಳಿಗಿರೋದಿಲ್ಲ. ಅವ್ರಿಗೇನಾದ್ರೂ ಇದ್ದಿದ್ರೆ ಇದರ ಮಜಾನೇ ಬರಲ್ಲ ಅವರಿಗೆ. ಯಾಕೆಂದ್ರೆ ಈಗ್ಲೂ ನೋಡಿ ನಿಮಗೂ ವಿಚಾರ ನಡೀತಲ್ಲ. ಈಗ ನೋಡಿ ಸಂಗಮ್ ಯುಗದಲ್ಲಿ ಬಾಬೋರ್ ಎಲ್ಲ ಜ್ಞಾನ ಕೊಟ್ಟಿದ್ದಾರೆ. ಆದಿ ಮಧ್ಯ ಅಂತ್ಯ ಉತ್ಥಾನ ಪತನ ಎಲ್ಲ ಕೊಟ್ಟಿದ್ದಾರೆ. ನಿಮ್ಗೂ ಕೆಲವೊಮ್ಮೆ ವಿಚಾರ ಬರುತ್ತಲ್ಲ, ಓ ನಾವು ರಾಜ್ಯ ತಗೊಂಡು ಮತ್ತೆ ನಾವು ಕಳ್ಕೊಳ್ತೀವಲ್ವಾ, ನಮ್ ಗತಿ ಈ ತರ ಮತ್ತೆ ಬರುತ್ತೆ ಅಲ್ವಾ ಅಂತ ನಿಮ್ಗೂ ವಿಚಾರ ನಡೆಯುತ್ತೆ. ಆದ್ರೆ ಇದು ಡ್ರಾಮಾ ಮಾಡಲ್ಪಟ್ಟಿದೆ, ಚಕ್ರ ತಿರುಗ್ಲೇಬೇಕು. ಇಡೀ ಸೃಷ್ಟಿಯ ಹಿಸ್ಟ್ರಿ ಜಾಗ್ರಫಿ ರಿಪೀಟ್ ಆಗುತ್ತೆ. कैसे रिपीट हो रही है तुम बच्चे जानते हो. ಹೇಗೆ ರಿಪೀಟ್ ಆಗ್ತಾ ಇದೆ ಅನ್ನೋದು ನೀವು ಮಕ್ಕಳಿಗೆ ಗೊತ್ತಿದೆ. ಇದು ಮನುಷ್ಯ ಸೃಷ್ಟಿ. ಇದು तुम्हारी बुद्धि में मूल वतन का जाड़ भी है. सेक्शन सबका अलग अलग है. ಬಾಬಾ ಹೇಳ್ತಾರೆ ನಿಮ್ಮ ಬುದ್ಧಿಯಲ್ಲಿ ಮೂಲ ವತನದ ಚೈತನ್ಯವಾಗಿರೋ ಆತ್ಮಗಳ ವೃಕ್ಷನೂ ಇದೆ. ಅಲ್ಲಿ ಎಲ್ಲರದು ಸೆಕ್ಷನ್ ಬೇರೆ ಬೇರೆ. ಹಿಂಗೆ ಮನುಷ್ಯ ಸೃಷ್ಟಿ ಸಾಕಾರ ಸೃಷ್ಟಿ ವೃಕ್ಷದಲ್ಲೂ ಕೊಂಬೆಗಳು ಬೇರೆ ಬೇರೆ, ಅದೇ ತರ ಪರಂಧಾಮದಲ್ಲೂ ಬೇರೆ ಬೇರೆ ಸೆಕ್ಷನ್ ಇರುತ್ತೆ. ये बातें कोई की बुद्धि में कभी नहीं होगी. कोई शास्त्रों में तो ये लिखी हुई नहीं है. ಈ ಮಾತುಗಳು ಯಾರ ಬುದ್ಧಿಯಲ್ಲೂ ಎಂದು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಏಕೆಂದ್ರೆ ಇದು ಯಾವುದು ಶಾಸ್ತ್ರಗಳಲ್ಲಿ ಬರೆದಿಲ್ಲ. ನಾವು ಆತ್ಮ ಅಸಲ್ ಶಾಂತಿಧಾಮ ನಿವಾಸಿಗಳು, ಆತ್ಮ ಅವಿನಾಶಿ. ಇದೆಂದು ವಿನಾಶ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಮನುಷ್ಯರು ಏನ್ ಹೇಳ್ತಾರೆ, ಬುದ್ಧ ಪಾನಿ ಸೆ ನಿಕಲ್ ಅವ್ರು ಒಮ್ಮೆ ಮಿಲ್ ಜಾತಾ ಹೇ. ಹೆಂಗೆ ನೀರಿನ ಮೇಲೆ ಗುಳ್ಳೆ ಮತ್ತೆ ಅದು ಹೊಡೆದ್ರೆ ಮತ್ತೆ ನೀರಲ್ಲಿ ಸೇರ್ಕೊಂಡ್ಬಿಡುತ್ತೆ, ಆತರ ಮನುಷ್ಯನು ಹಂಗೆ ಲೀನ ಆಗೋಗ್ಬಿಡ್ತಾನೆ ಅಂತ ಇದೆಲ್ಲ ಉದಾಹರಣೆಗಳನ್ನ ಹೇಳ್ತಾರೆ. ನೀವು ಮಕ್ಕಳ ಬುದ್ಧಿಯಲ್ಲಿ ಎಲ್ಲ ರಹಸ್ಯನೂ ಇದೆ. ಆತ್ಮ ಅವಿನಾಶಿ ಜಿಸ್ಮೆ ಸಾರಾ ಪಾರ್ಟ್ ನೂಂದಾ ಹುವಾ ಹೈ. ಯಾವುದ್ರಲ್ಲಿ ಎಲ್ಲ ಪಾತ್ರನೂ ನಿಗದಿಯಾಗಿದೆ. ಈ ಚಕ್ರದ ಜ್ಞಾನ ಯಾವುದೇ ಶಾಸ್ತ್ರಗಳಲ್ಲಿ ಇಲ್ಲ. ಬಲೆ ಕೆಲವೊಂದು ಕಡೆ ಕೆಲವೊಬ್ರು ಸ್ವಸ್ತಿಕ ತೋರಿಸ್ತಾರೆ, ಬರೀತಾರೆ. चक्र की सिर्फ ऐसे ऐसे लकीर लगा देते जिससे सिद्ध होता अनेक धर्म थे. बाप ने समझाया मुख्य धर्म और शास्त्र है चार. सत्य त्रेता में तो कोई धर्म स्थापन होता नहीं, न वहां कोई धर्म शास्त्र होता है. ಬಾಬಾ ಹೇಳ್ತಾರೆ ಚಕ್ರದಲ್ಲಿ ಈ ಎಲ್ಲ ಯುಗಗಳನ್ನ ತೋರಿಸ್ತಾರೆ. ಇದರಿಂದ ಸಿದ್ಧ ಆಗುತ್ತೆ ಅನೇಕ ಧರ್ಮ ಇತ್ತು. ನೋಡಿ ದ್ವಾಪರ ಯುಗದ ನಂತರ ಎಲ್ಲ ಧರ್ಮಗಳನ್ನ ತೋರಿಸಿದೆ. ಆದ್ರೆ ಮುಖ್ಯವಾಗಿರೋದು 4 ಧರ್ಮಗಳು, 4 ಧರ್ಮಶಾಸ್ತ್ರಗಳು. ಸತ್ಯ ತ್ರೇತಾಯುಗದಲ್ಲಿ ಯಾವ ಧರ್ಮನೂ ಸ್ಥಾಪನೆ ಆಗೋದಿಲ್ಲ. ಅಲ್ಲಿ ಯಾವುದೇ ಧರ್ಮಶಾಸ್ತ್ರಗಳು ಇರೋದಿಲ್ಲ. ये सब द्वापर से शुरू होते हैं, फिर देखो कितनी वृद्धि होती है.
ಧರ್ಮಗಳು, ಧರ್ಮ ಗ್ರಂಥಗಳು ಇದೆಲ್ಲ ದ್ವಾಪರ ಯುಗದ ನಂತರ ಶುರುವಾಗುತ್ತೆ. ನೋಡಿ ಈಗ ಎಷ್ಟೊಂದು ವೃದ್ಧಿಯಾಗಿದೆ. अच्छा गीता कब सुनाई गई? बाबा कहते मैं कल्प के संगम युग में आता हूँ. उन्होंने फिर कल्प अक्षर निकाल सिर्फ संगम युगे युगे लिख दिया है. ಗೀತೆಯನ್ನ ನಾನು ಯಾವಾಗ ಬಂದು ನುಡಿಸ್ತೀನಿ? ಬಾಬಾ ಹೇಳ್ತಾರೆ ನಾನು ಕಲ್ಪದ ಸಂಗಮ ಯುಗದಲ್ಲಿ ಬರ್ತೀನಿ. ಆದ್ರೆ ಶಾಸ್ತ್ರಗಳಲ್ಲಿ ಏನ್ ಬರ್ದ್ ಬಿಟ್ಟಿದ್ದಾರೆ? ಕಲ್ಪನು ತೆಗೆದ್ರು ಸಂಗಮನು ತೆಗೆದ್ರು ಯುಗೆ ಯುಗೆ ಅಂತ ಬರೆದ್ರು. वास्तव में संगम युगे और कोई धर्म स्थापन नहीं करते हैं. ವಾಸ್ತವಿಕವಾಗಿ ಸಂಗಮ ಯುಗದಲ್ಲಿ ಯಾವ ಧರ್ಮನೂ ಸ್ಥಾಪನೆ ಆಗಲ್ಲ. ಸಂಗಮ ಯುಗದಲ್ಲಿ ಒಂದು ಧರ್ಮ ಸ್ಥಾಪನೆ ಆಗುತ್ತೆ, ಅದೇ आदि सनातन देवी देवता धर्म. ऐसा नहीं कि त्रेता के अंत द्वापर के आदि के संगम पर इस्लामी धर्म स्थापन हुआ, नहीं कहेंगे द्वापर में स्थापन हुआ. ಈ ತರ ಅಂತೂ ಹೇಳೋದಿಲ್ಲ. ತ್ರೇತಾಯುಗ ಮುಗಿಯುತ್ತೆ, ಅಂತ್ಯ ಆಗುತ್ತೆ, ದ್ವಾಪರ ಯುಗ ಆರಂಭ ಆಗುತ್ತೆ, ಆ ಸಂಗಮದಲ್ಲಿ ಇಸ್ಲಾಮಿ ಧರ್ಮ ಸ್ಥಾಪನೆ ಆಯ್ತು. ಇಲ್ಲ, ಈ ತರ ಆಗಲ್ಲ. ನಾವೇ ಹೇಳ್ತಾರೆ द्वापर युगದಲ್ಲಿ ಸ್ಥಾಪನೆ ಆಗುತ್ತೆ. संगम का सुहावना समय जिसको कुंभ कहते हैं. ನಾವೇ ಹೇಳ್ತಾರೆ ಈ ಸಂಗಮ ಯುಗ ಇದೆಯಲ್ಲ, ಕಲ್ಯಾಣಕಾರಿ ಪುರುಷೋತ್ತಮ ಯುಗ. ನಾವೇ ಹೇಳ್ತಾರೆ ಇದು ಬಹಳ ಶ್ರೇಷ್ಠವಾದ ಸಮಯ. ಇದನ್ನೇ ಕುಂಭ ಅಂತ ಹೇಳೋದು. ಕುಂಭ ಸಂಗಮಕ್ಕೋ ಕಹಾ ಜಾತಾ ಹೈ. ಕುಂಭ ಅಂತ ಹೇಳೋದೇನಕ್ಕೆ? ಸಂಗಮಕ್ಕೆ ಹೇಳೋದು. ಇದು ಯಾವ ಕುಂಭ ಮೇಳ ಇದು? ಯೇ ಹೇ ಆತ್ಮ ಪರಮಾತ್ಮ ಮಿಲನ್ ಕಾ ಸಂಗಮ. ಇದು ಆತ್ಮಗಳು ಹಾಗೂ ಪರಮಾತ್ಮ ಮಿಲನದ ಸಂಗಮ ಇದು. ये रूहानी मेला संगम पर ही होता है. उन्होंने पानी की गंगा का नाम भाला कर दिया है. ಈ ಆತ್ಮೀಯ ಮೇಳ ಸಂಗಮ ಈ ಸಂಗಮ ಯುಗದಲ್ಲೇ ಆಗುತ್ತೆ. ಆತ್ಮಗಳು ಪರಮಾತ್ಮನ ಮಿಲನದ ಸಂಗಮ ಇದು. ಅಲ್ಲಿ ನೀರಿನ ಗಂಗೆ ಹೆಸರಿಟ್ಬಿಟ್ಟಿದರೆ, ನೀರು ನೀರಿನ ಜೊತೆ ಸೇರೋದು ಅಂದ್ರೆ ನದಿ ನದಿ ಜೊತೆ ಸೇರೋ ಸಂಗಮ, ಇಲ್ಲ ಸಾಗರ ನದಿ ಜೊತೆ ಸೇರೋ ಸಂಗಮ ಬರೆದು ಬಿಟ್ಟಿದ್ದಾರೆ. ज्ञान सागर पतित पावन को जानते ही नहीं. उसने कैसे पतित दुनिया को पावन बनाया? कोई शास्त्रों में है नहीं. ಜ್ಞಾನ ಸಾಗರ ಪತಿತ ಪಾವನನನ್ನ ಯಾರು ತಿಳ್ಕೊಂಡೇ ಇಲ್ಲ. ಅವ್ರು ಹೇಗೆ ಈ ಪತಿತ ಜಗತ್ತನ್ನ ಪಾವನ ಮಾಡ್ತಾರೆ? ಇದು ಯಾವ ಶಾಸ್ತ್ರದಲ್ಲೂ ಇಲ್ಲ. ಬಾಬಾ ಹೇಳೋದು ನಾನೇ ಪತಿತ ಪಾವನ, ನಾನ್ ಬಂದು ಪತಿತರನ್ನ ಪಾವನ ಮಾಡ್ತೀನಿ. अब तुम बच्चों को बाबा कहते माम एकम याद करो. देह के सब धर्म त्यागो. किसको कहते हैं? ಆತ್ಮೋಂ ಕೋ. ಈಗ ಮಕ್ಕಳಿಗೆ ತಂದೆ ಹೇಳ್ತಾರೆ, ಮಕ್ಕಳಿಗೆ ಕೇವಲ ನನ್ನೊಬ್ಬನ ನೆನ್ಪು ಮಾಡಿ, ದೇಹದ ಎಲ್ಲ ಧರ್ಮಗಳನ್ನು ತ್ಯಜಿಸಿ. ಇದನ್ನು ಯಾರು ಯಾರಿಗೆ ಹೇಳ್ತಿದ್ದಾರೆ? ಬಾಬೋರು ತನ್ನ ಮಕ್ಕಳು ಆತ್ಮಗಳಿಗೆ ಹೇಳ್ತಾ ಇದ್ದಾರೆ. ಇಸ್ಕೋ ಕಹಾ ಜಾತಾ ಜೀತೆ ಜೀ ಮರಣ. ಇದಕ್ಕೆ ಹೇಳೋದು ಬದುಕಿದ್ದು ಸಾಯೋದು. ಅಂದ್ರೆ ನಾವು ದೇಹದಲ್ಲಿದ್ದೀವಿ, ದೇಹದ ಪ್ರಪಂಚ ಸಂಬಂಧಗಳಲ್ಲಿದ್ದೀವಿ. ಆದ್ರೆ ಇದೆಲ್ಲವನ್ನು ಮನಸ್ಸಿಂದ ಹೃದಯದಿಂದ ತ್ಯಜಿಸಿ ಒಬ್ಬ ತಂದೆಯ ಸರ್ವಸ್ವ ಸಂಬಂಧದಲ್ಲಿ, ಸರ್ವ ಸಂಬಂಧದ ಪ್ರೀತಿಯಲ್ಲಿ ಮುಳುಗೋಗ್ತೀವಲ್ಲ, ಅದರಿಂದ ಇದಕ್ಕೆ ಹೇಳೋದು ಬದುಕಿದ್ದು ಸತ್ತಂತೆ ಇರೋದು. ಮನುಷ್ಯ ಶರೀರ ಚೋಡ್ತೆ ತೋ ದೇಹಕ್ಕೆ ಸಬ್ ಸಂಬಂಧ ಚೂಟ್ ಜಾತೆ ಹಿ. ನೋಡಿ, ಆತ್ಮ ಈ ಶರೀರ ಬಿಡ್ತು ಅಂದ್ರೆ ಎಲ್ಲ ಸಂಬಂಧ, ದೇಹ ಬಿಡ್ತು ದೇಹದ ಎಲ್ಲ ಸಂಬಂಧಗಳು ಕಟ್ಟಾಗುತ್ತೆ. ಹಂಗೆ ಬದುಕಿರುವಾಗಲೇ ಬುದ್ಧಿಯಿಂದ ಇದನ್ನ ತ್ಯಜಿಸಿ ನನಗೆ ಶರಣಾಗಿ. बाबा कहते जो भी देह के संबंध वह सब छोड़ अपने को आत्म निश्चय करो. निश्चय आत्मिक बुद्धि बनो. ಬಾಬಾ ಹೇಳೋದು ದೇಹದ ಸಂಬಂಧ ಎಲ್ಲವನ್ನು ಬಿಟ್ಟು, ಮರೆತು, ಬಿಟ್ಟಂದ್ರೆ ಬಿಟ್ಟೋಗ್ಬಿಡೋದಲ್ಲ, ಬುದ್ಧಿಯಿಂದ ಮರೆತು ನೀವು ನಿಮ್ಮನ್ನ ಆತ್ಮ ನಿಶ್ಚಯ ಮಾಡ್ಕೊಳ್ಳಿ. ನಿಶ್ಚಯ ಆತ್ಮಿಕ ಬುದ್ಧಿಯವರಾಗಿ. जितना जास्ती याद करेंगे तो बृहस्पति की दशा होगी. जांच करो हम श्री बाबा को कितना याद करते हैं. ಎಷ್ಟೆಷ್ಟು ಬಾಬೋರ್ ನೆನಪು ಮಾಡ್ತಿರೋ ಬೃಹಸ್ಪತಿ ದಶೆ ಇರುತ್ತೆ. ಬಾಬೋರ್ ನೆನಪು ಮಾಡಿದಷ್ಟು ಬೃಹಸ್ಪತಿ ದಶೆ ಆಗುತ್ತೆ. ಚೆಕ್ ಮಾಡ್ಕೊಳ್ಳಿ, ನಾನು ಶ್ರೀ ಬಾಬೋರ್ನ ಎಷ್ಟು ನೆನಪು ಮಾಡ್ತೀನಿ. ನೆನಪಿಂದನೇ ತುಕ್ಕು ಬಿಡ್ತಾ ಹೋಗುತ್ತೆ, ಹಾಗೂ ನಿಮ್ಗೆ ಖುಷಿ ಆಗುತ್ತೆ.
ನೋಡಿ, ದೇಹನು ಕೊಳೆ ಆದ್ರೆ ಏನೋ ಒಂಥರ ಆಗುತ್ತೆ, ಅಥವಾ ಇನ್ನೂ ಬೇರೆ ಬೇರೆ ರೀತಿ ರೋಗ ಬಂದ್ರೂ ಆ ಖುಷಿ ಇರೋದಿಲ್ಲ. ಅದು ರೋಗ ವಾಸಿ ಆಗ್ತಾ ಇದೆ ಅಂದ್ರೆ ಖುಷಿ ಆಗತ್ತಲ್ಲ. ಅದೇ ತರ ಬಾಬೋರ್ ನೆನಪಿಂದ ತುಕ್ಕು ಬಿಡ್ತಾ ಹೋದ್ರೆ ನಿಮಗೆ ಖುಷಿ ಇರುತ್ತೆ. तो महसूस कर सकते हो महात्मा कितना बाप को याद करते हैं. ನೀವು ಅನುಭವ ಮಾಡ್ಬೋದು, ನೋಡ್ಕೊಳ್ಬೋದು, ನನ್ನ ಆತ್ಮ ನನ್ನ ತಂದೆಯನ್ನ ನಾನು ಎಷ್ಟು ನೆನಪು ಮಾಡ್ತೀನಿ. ನೆನಪು ಕಮ್ಮಿ ಮಾಡ್ತೀರಿ ಅಂದ್ರೆ ತುಕ್ಕುನೂ ಕಮ್ಮಿ ಬಿಡುತ್ತೆ, ಖುಷಿನೂ ಕಮ್ಮಿ ಇರುತ್ತೆ, ಪದವಿನೂ ಕಡಿಮೆ ಆಗುತ್ತೆ. ಆತ್ಮ ಹಿ ಸತೋ ರಜೋ ತಮೋ ಬಂತಿ ಹೇ. ಆತ್ಮನೇ ಸತೋ ರಜೋ ತಮೋ ಸ್ಥಿತಿಗೆ ಬರುತ್ತೆ. ಈ ಸಮಯದ ಗಾಯನನೇ ಇದೆ. ಗೋಪ ಗೋಪಿಕೆಯರನ್ನ ಕೇಳಿ ಅತೀಂದ್ರಿಯ ಸುಖವನ್ನ ಅಂತ ಹೇಳಿ. ಅವ್ರು ಕುಚ್ ಭಿ ಯಾದ್ ನೈ ಪಡ್ತಾ ಸಿವಾಯ್ ಬಾಪ್ಗೆ ತಬಹಿ ಖುಷಿ ಕಾ ಪಾರ ಚಡೇಗ. ಇನ್ನೇನು ನಿಮಗೆ ನೆನಪಿಗೆ ಬರಬಾರ್ದು ಒಬ್ಬ ತಂದೆಯ ವಿನಃ. ಅವಾಗಲೇ ನಿಮಗೆ ಖುಷಿ ಲೆವೆಲ್ ಏರುತ್ತೆ. ಯಾಕೆ ಖುಷಿ ಇರಲ್ಲ? ಬುದ್ಧಿ ಅಲ್ಲಿ ಇಲ್ಲಿ ಹಲ್ದಾಡುತ್ತೆ, ಬುದ್ಧಿ ಪಾತ್ರೆಯಲ್ಲಿ ಇರೋ ಅಮೃತ ಸೋರ್ ಹೋಗುತ್ತೆ, ಲಾಸ್ ಆಗುತ್ತಲ್ಲ, ಖುಷಿ ಹೆಂಗಿರಕ್ಕಾಗುತ್ತೆ? ಅದಕ್ಕೆ ಬಾಬಾ ಹೇಳ್ತಾರೆ, ಯಾವಾಗ ನೀವು ಮಕ್ಕಳು ಬಾಬೋರ್ ಒಬ್ಬರನ್ನೇ ನೆನ್ಪು ಮಾಡ್ತೀರಿ, ಯಾರ ನೆನಪು ಇನ್ನೇನೂ ಇರಲ್ಲ, ಆವಾಗ ನಿಮಗೆ ಖುಷಿ ಲೆವೆಲ್ ಏರುತ್ತೆ. हमारे ऊपर बृहस्पति की दशा अथवा सदगुरु की दशा है. फिर कभी खुशी गुम हो जाती है तो कहते बृहस्पति की दशा बदल राहु की दशा बैठी है. ಬಾಬಾ ಹೇಳ್ತಾರೆ, ನಿಮ್ಮೇಲ್ ಬೃಹಸ್ಪತಿ ದಶೆ ಅಂತ ಹೇಳಿ ಅಥವಾ ಸದ್ಗುರುವಿನ ದಶೆ ಅಂತ ಹೇಳಿ. ಕೆಲವೊಂದ್ಸಲ ಏನಾಗುತ್ತೆ, ಖುಷಿ ಕಳ್ಕೊಂಡ್ ಬಿಡ್ತೀರಿ. ಖುಷಿ ಕಳ್ಕೊಂಡಾಗ ಏನಾಗುತ್ತೆ, ದಶೆನು ಚೇಂಜ್ ಆಗುತ್ತೆ. ಬೃಹಸ್ಪತಿ ದಶೆ ಹೋಗುತ್ತೆ, ರಾಹು ದಶೆ ಬಂದು ಕುತ್ಕೊಂಡ್ ಬಿಡುತ್ತೆ. ಯಾಕೆಂದ್ರೆ ಖುಷಿ ಇದೆ ಅಂದ್ರೆ ಅಲ್ಲಿ ಶ್ರೇಷ್ಠವಾದ ಭಾಗ್ಯ ಇದೆ, ಬಾಬೋರ್ ನೆನಪಿದೆ, ಖುಷಿ ಇದೆ. ಬಾಬೋರನ್ ಮರ್ತ್ರಿ, ತುಕ್ಕು ಬಿಟ್ಕೊಂಡಿಲ್ಲ, ಬಾಬಾ ಹೇಳ್ತಾರೆ ಖುಷಿ ಕಮ್ಮಿ ಆಗುತ್ತೆ. कोई बहुत सावकार होते, कोई सट्टा लगाया, ये देवाला निकला. भारत में ही जब ग्रहण लगता तो कहते दे दान तो छूटे ग्रहण. तुम्हारा देवी देवता धर्म भी 16 कला संपूर्णता उनको ग्रहण लगा हुआ है. ಬಾಬಾ ಹೇಳ್ತಾರೆ, ನೋಡಿ, ಯಾರಾದ್ರೂ ತುಂಬಾ ಶ್ರೀಮಂತರು ಇರ್ತಾರೆ, ಆದ್ರೆ ಪಾಪರಾಗ್ಬಿಟ್ರೆ ಏನಾಗುತ್ತೆ ಅವ್ರ ಗತಿ? ಬಾಬಾ ಹೇಳ್ತಾರೆ, ಅದೇ ತರ ಬೃಹಸ್ಪತಿ ದಶೆಯಲ್ಲಿ, ರಾಹು ದಶೆಯಲ್ಲಿ ಭಾರತಕ್ಕೆ ಗ್ರಹಣ ಹಿಡಿದಿದೆ. ಅದಕ್ಕೆ ಹೇಳಲಾಗುತ್ತೆ, ದಾನ ಕೊಡಿ, ಗ್ರಹಣ ಬಿಟ್ಟು ಹೋಗುತ್ತೆ. ನೀವು ದೇವಿ ದೇವತಾ ಧರ್ಮದವರು 16 ಕಲಾ ಸಂಪೂರ್ಣರಾಗಿದ್ರಿ, ಈಗ ಗ್ರಹಣ ಹಿಡಿದಿದೆ ಅಂದ್ರೆ ರಾಹು ದಶೆ ಬಂದಿದೆ. ಆದ್ದರಿಂದ ದೇವತೆಗಳು ಮುಂದೆ ಹೋಗಿ ಹಾಡ್ತಾರೆ, ದೇವತೆಗಳ ಮಹಿಮೆ ಹಾಡ್ತಾರೆ. ನೀವು ಸರ್ವಗುಣ ಸಂಪನ್ನರು, 16 ಕಲಾ ಸಂಪೂರ್ಣರು, ದೇವತೆಗಳ ಮಹಿಮೆ ಹಾಡ್ತಾರೆ. ಮತ್ತೆ ತಮ್ಮನ್ನ ತಾವು, ನಾವು ಪಾಪಿಗಳು, ನೀಚರು, ಕಪಟಿಗಳು ಏನೆಲ್ಲ ತಮ್ಮ ನಿಂದನೆ ಮಾಡ್ಕೋತಾರೆ. ಅಭಿ ತುಮ್ ಸಮಜ್ತೆ ಹೋ ರಾಹು ಕಾ ಗ್ರಹಣ ಲಗ್ನೆ ಸೆ ಕಬ್ ಕಾಲೆ ಬನ್ ಗಯೇ ಹೇ. ಚಂದ್ರಮಾ ಕಿ ಪಿಚಾಡಿ ಮೇ ಲಕೀರ್ ಜಾಕರ್ ರೇತಿ ಹೇನಾ. ಈಗ ನಿಮ್ಮ ಮಕ್ಕಳಿಗೆ ಗೊತ್ತಿದೆ, ರಾಹು ಗ್ರಹಣ ಹಿಡ್ದಿರೋದ್ರಿಂದ ಎಲ್ಲರೂ ಕಪ್ಪಾಗಿದ್ದಾರೆ. ರಾಹು ಗ್ರಹಣ ಅಂದ್ರೆ ವಿಕಾರಗಳೇ ಗ್ರಹಣ. ಹೇಗೆ ಚಂದ್ರಮನು ಪೌರ್ಣಮಿಯಿಂದ ಅಮಾವಾಸ್ಯೆ ಹೊರಟೋದಾಗ ಏನಾಗುತ್ತೆ, ಒಂದು ಸಣ್ಣ ಗೆರೆ ಮಾತ್ರ ಉಳ್ಕೊಳ್ಳುತ್ತೆ. ಬಾಬಾನು ತಿಳಿಸ್ಕೊಡ್ತಾರೆ, ನೀವು ದೇವಿ ದೇವತೆಗಳದ್ದೇನು ಚಿತ್ರ ಇದೆ, ಇದ್ರ ಮೂಲಕ ನೀವು ತಿಳಿಸ್ಕೊಡಿ ಎಲ್ಲರಿಗೂ. तुम देवी देवताओं के भी चित्र है. गीता ही आदि सनातन देवी देवता धर्म का शास्त्र है, परंतु अपने धर्म को नहीं जानते हैं. ಬಾಬಾ ಹೇಳ್ತಾರೆ, ಗೀತೆ ಆದಿ ಸನಾತನ ದೇವಿ ದೇವತಾ ಧರ್ಮದ ಧರ್ಮಶಾಸ್ತ್ರ ಇದು. ಆದ್ರೆ ಮನುಷ್ಯರು ತಮ್ಮ ಧರ್ಮವನ್ನೇ ತಿಳ್ಕೊಂಡಿಲ್ಲ. ನೋಡಿ, ತಮ್ಮ ಧರ್ಮ ತಿಳಿದೇ ಇರೋ ಕಾರಣನೇ ಬೇರೆ ಬೇರೆ ಧರ್ಮಗಳಲ್ಲಿ ಹೋಗಿ ಕನ್ವರ್ಟ್ ಆಗಿದ್ದಾರೆ. रिलीजियस एड्स की कॉन्फ्रेंस करते हैं, तुम वहां भी समझा सकते हो. ईश्वर सर्वव्यापी तो है नहीं, वह तो बेहद का बाप है. ಧರ್ಮದ ಮುಖಂಡರುಗಳದ್ದು ಕಾನ್ಫರೆನ್ಸ್ಗಳೆಲ್ಲ ಆಗುತ್ತೆ, ಅಲ್ಲೂ ನೀವು ಹೋಗಿ ತಿಳಿಸ್ಕೊಡ್ಬೋದು. ಈಶ್ವರ ಸರ್ವವ್ಯಾಪಿ ಅಲ್ಲ, ಈಶ್ವರ ನಾವೆಲ್ಲ ಆತ್ಮಗಳ ಬೇಹದ್ದಿನ ತಂದೆಯವರು. बच्चों को आकर वर्षा देते हैं, साधु संत आदि को भी वर्षा मिलता, नहीं तो मानेंगे कैसे. ಅವ್ರು ನಮ್ಮ ಬೇಹದ್ದಿನ ತಂದೆ, ಅವ್ರು ಬಂದು ನಮ್ಮ ಮಕ್ಕಳಿಗೆ ಆಸ್ತಿ ಕೊಡ್ತಾರೆ.
ಸಾಧು ಸಂತ ಮುಂತಾದವರಿಗೂ ಆಸ್ತಿ ಸಿಗುತ್ತೆ ಅವರಿಂದ. ಇಲ್ಲಾಂದ್ರೆ ಹೆಂಗೆ ಅವರು ಧ್ಯಾನ ಮಾಡ್ತಾರೆ? ಭಗವಂತನನ್ನ, ಈಶ್ವರನನ್ನ ಕುರಿತು ಯಾಕೆ ದಾನ ಮಾಡ್ತಾರೆ? ಏಕೆಂದ್ರೆ ಅವರಿಂದ आस्ती सिक्किदे। मुक्ति जीवन मुक्ति। तुम बच्चों को भी वर्षा मिलता। मुख्य बात है ही सिद्ध करने की ईश्वर सर्वव्यापी नहीं है। ನೀವು ಮಕ್ಕಳಿಗೂ ಅವರಿಂದನೇ ಆಸ್ತಿ ಸಿಗುತ್ತೆ. ಸಾಧು ಸಂತ ಮಹಾತ್ಮ ಕುಬ್ಜೆಯರು ಗಣಿಕೆಯರು ಎಲ್ಲರಿಗೂ ಏನ್ ಆಸ್ತಿ ಸಿಗ್ಬೇಕು ಅದು ತಂದೆಯಿಂದನೇ ಸಿಗದು. ಮುಖ್ಯ ಮಾತು ಇದು ಸಿದ್ಧ ಮಾಡಿ ಈಶ್ವರ ಸರ್ವವ್ಯಾಪಿ ಅಲ್ಲ. ಶಿವ ಜಯಂತಿನೂ ಆಗುತ್ತೆ. ಶಿವ ಜಯಂತಿ ಅಂತಾದ್ರೂ ಹೇಳಿ ಅಥವಾ ರುದ್ರ ಜಯಂತಿ ಅಂತಾದ್ರೂ ಹೇಳಿ. ಇದು ರುದ್ರ ಜ್ಞಾನ ಯಜ್ಞ. ರುದ್ರ ರಚನೆ ಮಾಡಿರೋ ರುದ್ರ ಜ್ಞಾನ ಯಜ್ಞ ಇದು. है तो शिव वही गीता ज्ञान यज्ञ है जिससे विनाश ज्वाला प्रज्वलित हुई है. ಬಾಬಾ ಹೇಳ್ತಾರೆ ಅವರೇನೆ ರುದ್ರ ಅಂತ ಹೇಳಿ ಶಿವ ಅಂತ ಹೇಳಿ ಅವರೇನೆ. ಅವರೇ ಗೀತಾ ಜ್ಞಾನ ಯಜ್ಞವನ್ನ ಸ್ಥಾಪನೆ ಮಾಡಿದರೆ ಇದರಿಂದ ವಿನಾಶ ಜ್ವಾಲೆ ಪ್ರಜ್ವಲಿತ ಆಗಿತ್ತು ಮತ್ತಾಗುತ್ತೆ. ಯಾವುದನ್ನ ಪ್ರಾಕ್ಟಿಕಲ್ ಅಲ್ಲಿ ನಿಮ್ಮ ಮಕ್ಕಳು ನೋಡ್ತೀರಿ. कैसे निराकार बाबा ने रुद्र ज्ञान यज्ञ रचा है। साकार तो कुछ कर न सके, बेहद का यज्ञ है, इनसे सारी पुरानी दुनिया स्वाहा होनी है. ಬಾಬಾ ಹೇಳ್ತಾರೆ ಹೇಗೆ ನಿರಾಕಾರ ತಂದೆ ರುದ್ರ ಜ್ಞಾನ ಯಜ್ಞ ರಚನೆ ಮಾಡಿದರೆ. ಸಾಕಾರ ಅಂತ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅಂದ್ರೆ ಬ್ರಹ್ಮ ಬಾಬಾವ್ರು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಇದು ಬೇಹದ್ದಿನ ಯಜ್ಞ. ಇಡೀ ಹಳೆ ಪ್ರಪಂಚನೇ ಇದರಲ್ಲಿ ಸ್ವಾಹ ಆಗುತ್ತೆ. बाकी तो सब है जिस्मानी यज्ञ कि रात दिन का फरक है. ಬಾಕಿ ಮನುಷ್ಯರು ರಚನೆ ಮಾಡೋ ಯಜ್ಞಗಳೆಲ್ಲವೂ ಸ್ಥೂಲ ಯಜ್ಞಗಳು, ಅದಕ್ಕೆ ಲಿಮಿಟೇಷನ್ ಇದೆ. ಬಾಬಾ ಹೇಳ್ತಾರೆ ಬಾಬೋ ರಚನೆ ಮಾಡಿರೋ ಈ ರುದ್ರ ಜ್ಞಾನ ಯಜ್ಞಕ್ಕೂ ಮನುಷ್ಯರು ಮಾಡೋ ಸ್ಥೂಲ ಯಜ್ಞಕ್ಕೂ ಹಗಲು ರಾತ್ರಿಯಷ್ಟು ಅಂತರ ಇದೆ. ಬಾಬಾ कहते हैं रुद्र ज्ञान यज्ञ है, विनाश भी होना है. तुम जब पास हो जाएंगे, पूरा योगी और ज्ञानी बन जाएंगे, फिर तुम्हारे लिए नई दुनिया स्वर्ग चाहिए. ಬಾಬಾ ಹೇಳ್ತಾರೆ ಇದು ರುದ್ರ ಜ್ಞಾನ ಯಜ್ಞ, ಇದು ವಿನಾಶಕ್ಕೆ ಬಾಬೋರ್ ಯಜ್ಞ ರಚನೆ ಮಾಡಿದ್ದಾರೆ. ಇದ್ರಲ್ಲಿ ವಿನಾಶನೂ ಆಗುತ್ತೆ, ಇದರಿಂದನೇ ಸ್ಥಾಪನೆನೂ ಆಗುತ್ತೆ. ಯಾವಾಗ ನೀವು ಪಾಸ್ ಆಗ್ತೀರಿ, ಪೂರಾ ಯೋಗಿ ಆಗ್ತೀರಿ, ಜ್ಞಾನಿ ಆಗ್ತೀರಿ, ಮತ್ತೆ ನಿಮ್ಮ ಮಕ್ಕಳು ಇರ್ಲಿಕ್ಕೆ ಹೊಸ ಜಗತ್ತು ಸ್ವರ್ಗ ಬೇಕಲ್ಲ, ಅಂದ್ಮೇಲೆ ನರಕದ ವಿನಾಶ ಅವಶ್ಯಕವಾಗುತ್ತೆ. ರಾಜಸ್ವ ಅಶ್ವಮೇಧ ಅನ್ನೋ ಅಕ್ಷರನೂ ಸರಿ ಇದೆ. ಗೋಡೆ ಕೋ ಸ್ವಾಹ ಕರ್ತೆ ವಾಸ್ತವ ಮೇ ತುಮಾರ ಭಿ ರಥ್ ಹೇ. ಅಶ್ವಮೇಧ ಯಜ್ಞ ಅಂದ್ರೆ ಕುದುರೆಗಳನ್ನ ಸ್ವಾಹ ಮಾಡ್ತಾರೆ ಯಜ್ಞದಲ್ಲಿ. ನಾವೇ ಹೇಳ್ತಾರೆ ವಾಸ್ತವಿಕವಾಗಿ ನಿಮ್ಮ ದೇಹನೂ ಒಂದು ರಥ, ಕುದುರೆನೇ ಇದು ಅಶ್ವಮೇಧ ಯಜ್ಞ. एक दक्ष प्रजापति का भी यज्ञ रचते उनकी भी कहानी. दक्ष प्रजापति यज्ञದು ಗಾಯನ ಇದೆ ಶಾಸ್ತ್ರಗಳಲ್ಲಿ, ಕಥೆಗಳಿದೆ. अब तुम बच्चों को कितना खुशी होनी चाहिए, हमको वृक्षपति बाप पढ़ा रहे हैं. ಈಗ ನಿಮ್ಮ ಮಕ್ಕಳಿಗೆ ಎಷ್ಟೊಂದು ಖುಷಿ ಆಗ್ಬೇಕು, ಏಕೆಂದ್ರೆ ನಮ್ಗೆ ವೃಕ್ಷಪತಿ ತಂದೆ ಓದಿಸ್ತಾ ಇದ್ದಾರೆ. हमारे ऊपर बृहस्पति की दशा है, हमारी अवस्था बहुत अच्छी है. ನಮ್ಮ ಮೇಲೆ ಈಗ ಬೃಹಸ್ಪತಿ ದಶೆ ಇದೆ. ಎಲ್ಲದಕ್ಕಿಂತ ನಂಬರ್ 1 ದಶೆ ಬೃಹಸ್ಪತಿ ದಶೆ. ನಮ್ಮ ಅವಸ್ಥೆ ಬಹಳ ಚೆನ್ನಾಗಿದೆ. ಮತ್ತೆ ನಡೀತಾ ನಡೀತಾ ಮಕ್ಕಳು ಬರೀತಾರೆ ಬಾಬಾ ಹಮ್ ತೋ ಮೂಂಜ್ ಗಯೇ ಹೇ, ಪಹಲೆ ಬಹುತ್ ಖುಷಿ ಮೇ ಥೆ, ಪತಾ ನಹೀ ಕ್ಯಾ ಹುವಾ ಹೇ. ಜ್ಞಾನದಲ್ಲಿ ನಡೀತಾ ನಡೀತಾ ಅನೇಕ ಮಕ್ಕಳು ಆಮೇಲೆ ಬರೀತಾರೆ ಬಾಬಾ ನಾನು ಜ್ಞಾನಕ್ಕೆ ಬಂದಾಗ ಬಹಳ ಚೆನ್ನಾಗಿದ್ದೆ, ಚೆನ್ನಾಗಿ ನಡೀತಾ ಇದ್ದೆ, ಈಗ ಯಾಕೋ ಸ್ವಲ್ಪ ಏರುಪೇರಾಗುತ್ತೆ. ಮೊದಲು ತುಂಬಾ ಖುಷಿ ಇತ್ತು, ಗೊತ್ತಿಲ್ಲ ಈಗೇನಾಯ್ತು. ಯಹಾ ಆಕರ್ ಬಾಪ್ ಕಾ ಬನ್ನ बड़ी यात्रा है. वहां तीर्थ यात्राओं पर जाते तो कितने पैसे खर्च करते. अब यहाँ तो दान करने की बात नहीं है. ಬಾಬಾ ಹೇಳೋದು ಇಲ್ಲಿಗೆ ಬಂದು ನೀವು ಬಾಬೋರ್ ಮಕ್ಕಳಾಗಿದ್ದೀರಿ ಅಂದ್ರೆ ಈಗ ನಿಮ್ಮ ಯಾತ್ರೆ ಶುರು, ಬಹಳ ದೊಡ್ಡ ಯಾತ್ರೆ ಇದು. ಅಲ್ಲಿ ಮನುಷ್ಯರು ಬರೀ ತೀರ್ಥ ಯಾತ್ರೆಗಳಿಗೆ ಹೋಗ್ತಾರೆ, ಎಷ್ಟೊಂದು ಹಣ ಎಲ್ಲ ಖರ್ಚು ಮಾಡಿ ಪರಿಶ್ರಮ ಪಡ್ತಾರೆ, ದಾನ ಅದು ಇದು ಎಲ್ಲ ಮಾಡ್ತಾರೆ. ಈಗಂತೂ ಇಲ್ಲಿ ದಾನದ ಮಾತೇ ಇಲ್ಲ. ಇನ್ಮೆ ಕುಚ್ ಭಿ ಪೈಸಾ ಖರ್ಚ್ ನಹೀ ಕರ್ನಾ, ವ ಜಿಸ್ಮಾನಿ ಯಾತ್ರಾ ಹೈ ತುಮಾರಿ ರೂಹಾನಿ ಯಾತ್ರಾ. ಇಲ್ಲಿ ನೀ ಬಾಬೋರ್ ನೆನಪು ಮಾಡ್ಲಿಕ್ಕೆ ಏನು
ಹಣ ಖರ್ಚು ಮಾಡೋ ಮಾತಿಲ್ಲ. ಅಲ್ಲಿ ಸ್ಥೂಲ ಯಾತ್ರೆಗಳನ್ನ ಹೋಗ್ತಾರೆ. ನಿಮ್ದು ಇದು ಆತ್ಮೀಯ ಯಾತ್ರೆ. ಆತ್ಮೀಯ ಯಾತ್ರೆ, ಮೇಲ್ಮುಖದ ಯಾತ್ರೆ, ಗುಪ್ತ ಯಾತ್ರೆ, ಇದಕ್ಕೆ ಯಾವ ಖರ್ಚು ಇಲ್ಲ. ಜಿಸ್ಮಾನಿ ಯಾತ್ರಾ ಸೆ ಫಾಯ್ದಾ ಕುಚ್ ಭಿ ನಹಿ. ನೀವು ಯಾತ್ರೆ ಎಲ್ಲಿಗಾದ್ರೂ ಹೋಗಿ, ವಿಶ್ವದ 4 ಕಡೆ ಬೇಕಾದ್ರೂ ಸುತ್ಕೊಂಬನ್ನಿ, ಲಾಭ ಏನೂ ಇಲ್ಲ. ಪರಿಶ್ರಮ, ಶ್ರಮ ಮತ್ತೆ ಖರ್ಚು ಇವೆ. गीत में भी है ना, चारों ओर लगाए फेरे, फिर भी जन्म जन्मांतर दूर रहे. अभी तुम समझते हो कितनी ढेर यात्राएं की होगी. ಹಾಡು ಇದೆಯಲ್ಲ, 4 ದಿಕ್ಕಲ್ಲೂ ನಿನಗೋಸ್ಕರ ಅಲ್ದಾಡದೆ ಹುಡುಕಾಡದೆ, ಆದ್ರೆ ಕೊನೆಗೂ ನಿನ್ನಿಂದ ಬಹಳ ದೂರನೇ ಉಳಿದೆ ಅಂತ ಭಕ್ತರು ಹಾಡ್ತಾರೆ. ಯಾಕೆಂದ್ರೆ ಎಲ್ಲಿ ಹುಡುಕಿ ಭಗವಂತನ ಹುಡ್ಕೊಂಡ್ ಬಂದಿದ್ದಾರೆ ಯಾರಾದ್ರೂ? ಹಲ್ದಾಡಿ ಹಲ್ದಾಡಿ ಸಾಕಪ್ಪ ಅಂತ ಬರ್ತಾರೆ ವಾಪಸ್. ಈಗ ನಿಮ್ಮ ಮಕ್ಕಳಿಗೆ ಗೊತ್ತಿದೆ ಎಷ್ಟೊಂದು ಯಾತ್ರೆಗಳಿದೆ. ಕಹಾ ನ ಕಹಾ ಮನುಷ್ಯ ಜಾತೆ ಜರೂರ್, ಹರಿದ್ವಾರ್ ಮೇ ಗಂಗಾಜಿ ಪರ್ ಜರೂರ್ ಜಾತೆ, ಪತೀತ್ ಪಾವನಿ ಗಂಗಾ ಸಮಸ್ತೆ ಹೇ. ಎಲ್ಲೆಲ್ಲೋ ಮನುಷ್ಯರು ಯಾತ್ರೆ ಹೋಗ್ತಾರೆ ನೋಡಿ. ಯಾತ್ರೆ ಹೋಗ್ತಾರೆ, ಎಷ್ಟು ಕಷ್ಟಪಡ್ತಾರೆ, ಎಷ್ಟು ಖರ್ಚು ಮಾಡ್ತಾರೆ, ಏನೆಲ್ಲ ಮಾಡ್ತಾರೆ, ಏನೆಲ್ಲ ಆಗುತ್ತೆ. ಹರಿದ್ವಾರದಲ್ಲಿ ಗಂಗಾಜಿ ಅಂತ, ಪತಿತ ಪಾವನಿ ಅಂತ ಹೋಗ್ತಾರೆ. ಈಗ ವಾಸ್ತವಿಕವಾಗಿ ನೀವೇ ಸತ್ಯ ಸತ್ಯ ಜ್ಞಾನ ಗಂಗೆಯರು. तुम्हारे पास भी बहुत आकर ज्ञान स्नान करते हैं. ಬಾಬಾ ನೇ ಸಮಜಾಯ ಸದ್ಗುರು ಏಕ್ ಹಿ ಹೇ. ನಿಮ್ಮ ಹತ್ರನೂ ಬಹಳಷ್ಟು ಜನ ಬರ್ತಾರೆ ಜ್ಞಾನ ಸ್ನಾನ ಮಾಡ್ಲಿಕ್ಕೆ. ಬಾಬಾ ಹೇಳ್ತಾರೆ ಸದ್ಗುರು ಒಬ್ಬರೇ ಆಗಿದ್ದಾರೆ. ಸರ್ವರಿಗೂ ಸದ್ಗತಿ ದಾತ. ಒಬ್ಬ ಸದ್ಗುರುವಿನ ವಿನಃ ಇನ್ಯಾವ ಗುರುಗಳು ಇಲ್ಲ. ಯಾರು ಜಗತ್ತಲ್ಲಿರೋ ಯಾವುದೇ ಗುರುಗಳು ಯಾರು ಸದ್ಗತಿ ದಾತ ಅಲ್ಲ. ಬಾಬಾ ಹೇಳ್ತಾರೆ ನಾನ್ ನಿಮಗೆ ಕಲ್ಪ ಕಲ್ಪದ ಸಂಗಮ ಯುಗದಲ್ಲಿ ಬಂದು ಸದ್ಗತಿಯನ್ನ ಕೊಟ್ಟು ಈ ಪೂಜಾರಿಗಳನ್ನು ಪೂಜ್ಯರನ್ನಾಗಿ ಮಾಡ್ತೀನಿ. ಫಿರ್ ತುಮ್ ಪೂಜಾರಿ ಬಂದು ದುಃಖಿ ಬನ್ ಜಾತೆ. ಮತ್ತೆ ದ್ವಾಪರ ಯುಗ ಆದ್ಮೇಲೆ ನೀವು ಪೂಜಾರಿಗಳಾಗಿ ದುಃಖಿಗಳಾಗ್ತೀರಿ. ಇದೆಲ್ಲ ಈಗ ನಿಮ್ಮ ಮಕ್ಕಳಿಗೆ ಗೊತ್ತಿದೆ. ಅವಶ್ಯಕವಾಗಿ ನಾವು ಅರ್ಧ ಕಲ್ಪ ರಾಜ್ಯ ಮಾಡ್ತೀವಿ. ಮತ್ತೆ ದ್ವಾಪರ ಯುಗದಿಂದ ನಾವೇ ದೇವಿ ದೇವತೆಗಳೇ ವಾಮ ಮಾರ್ಗದಲ್ಲಿ ಬಂದು ಕೆಳಗೆ ಬರ್ತೀವಿ. ಯಾವಾಗ ರಾವಣ ರಾಜ್ಯ ಶುರು ಆಗುತ್ತೆ ಅಲ್ಲಿಂದ ವಾಮ ಮಾರ್ಗನೂ ಶುರು ಆಗುತ್ತೆ. ಉನ್ಕಿ ಭಿ ನಿಶಾನಿಯಾ ಹೈ. जगन्नाथ के मंदिर में जाओ, अंदर खाली मूर्ति है, बाहर में देवताओं के गंदे चित्र है. ಅಂತಹ ಪೂಜ್ಯ ದೇವಿ ದೇವತೆಗಳೇ ವಾಮ ಮಾರ್ಗಕ್ಕೆ ಹೋದ್ರು ಅನ್ನೋ ಚಿಹ್ನೆಗಳಿದೆ ನೋಡಿ. ನೀವು ಯಾವುದೇ ಮಂದಿರಗಳಲ್ಲಿ, ಅದರಲ್ಲೂ ಬಾಬಾ ಜಗನ್ನಾಥ್ ಮಂದಿರದ ಬಗ್ಗೆ ಹೇಳ್ತಾರೆ. ಒಳಗಡೆ ಜಗನ್ನಾಥ್ ಶ್ರೀಕೃಷ್ಣನ ಕಪ್ಪಾಗಿರೋ ಮೂರ್ತಿ ಇದೆ. ಹೊರಗಡೆ ದೇವತೆಗಳ ಅಶ್ಲೀಲವಾದಂತ ಅಸಹ್ಯವಾದ ಚಿತ್ರಗಳಿದೆ. ಅಂದ್ರೆ ಅರ್ಥ ಏನು? ಯಾರು ಪವಿತ್ರ ಪೂಜ್ಯರಿದ್ರೋ ಅವರೇ ದ್ವಾಪರ ಯುಗದಲ್ಲಿ ಅಪವಿತ್ರರಾಗ್ತಾರೆ. उस समय अपने को भी थोड़ी समझ में आता था कि क्या है. ವಿಕಾರಿ ಮನುಷ್ಯ ವಿಕಾರಿ ದೃಷ್ಟಿ ಸೆ ದೇಖೆಂಗೆ. ಆ ಸಮಯದಲ್ಲಿ ನಿಮಗೂ ಏನು ಅರಿವಿಗೆ ಬಂತ? ಏನಾಯ್ತು, ಏನಾದ್ವಿ ನಾವು ಅಂತ. ವಿಕಾರಿ ಮನುಷ್ಯರಂತೂ ಎಲ್ಲರನ್ನೂ ವಿಕಾರದ ದೃಷ್ಟಿಯಲ್ಲೇ ನೋಡ್ತಾರೆ. तो समझते थे देवताएं भी विकारी थे. ये लिखा हुआ है देवताएं वाम मार्ग में जाते हैं. ಅದಕ್ಕೆ ನೋಡಿ, ದೇವತೆಗಳನ್ನು ವಿಕಾರಿ ಮನುಷ್ಯರು ವಿಕಾರಿಗಳನ್ನಾಗೆ ನೋಡ್ಬಿಟ್ಟು ಶಾಸ್ತ್ರಗಳಲ್ಲೆಲ್ಲ ಅವರಲ್ಲೂ ವಿಕಾರ ಇತ್ತು, ಇವ್ರು ಹೆಂಗಿದಾರೋ ಹಂಗೆ ಬರೆದು ಬಿಟ್ರು ದೇವತೆಗಳನ್ನು. ಮತ್ತೇನ್ ವ್ಯತ್ಯಾಸ ದೇವತೆಗಳಿಗೂ ಮನುಷ್ಯರಿಗೂ? ಬಾಬಾ ಹೇಳ್ತಾರೆ ದೇವತೆಗಳು ವಾಮ ಮಾರ್ಗಕ್ಕೆ ಹೋದ್ರು ಅಂತ ಗಾಯನ ಇದೆ. ಡ್ರೆಸ್ ಬಿ ದೇವತಾओं की दी, यहाँ भी दिलवाड़ा मंदिर में जाओ, ऊपर में स्वर्ग लगा हुआ है, ನೀಚೆ ತಪಸ್ಯಾ ಮೇ ಬೈತೆ ಹೇ. ಡ್ರೆಸ್ ಎಲ್ಲ ದೇವತೆಗಳದ್ದು, ಆದ್ರೆ ಅವರ ಚರಿತ್ರೆ ಎಷ್ಟು ಅಶ್ಲೀಲವಾಗಿ ತೋರಿಸ್ತಾರೆ. ಬಾಬಾ ಹೇಳ್ತಾರೆ ದಿಲ್ವಾಡ ಮಂದಿರಕ್ಕೂ ಹೋಗಿ, ಮೇಲ್ಗಡೆ ಚಾವಣಿಯಲ್ಲಿ ಸ್ವರ್ಗದ ಚಿತ್ರಗಳಿದೆ, ಕೆಳಗಡೆ ತಪಸ್ ಮಾಡ್ತಾ ಇದ್ದಾರೆ. ಈ ಎಲ್ಲ ರಹಸ್ಯ ಬೇರೆ ಯಾರಿಗೂ ಗೊತ್ತಿಲ್ಲ. ಬಾಬಾ ಕಥೋ ಅನುಭವಿ ರಥ್ ಹೇನ. ಶಿವಬಾಬೋರಂತೂ ಅನುಭವಿ ಬ್ರಹ್ಮನ ರಥವನ್ನ ಆಧಾರ ತಗೊಂಡಿದ್ದಾರೆ. तुम बच्चे अब समझ रहे हो आत्मा और परमात्मा अलग रहे बहुकाल. तुम जो पहले अलग हुए हो फिर तुम ही आकर पहले मिलते हो. ನೀವು ಮಕ್ಕಳಿಗೆ ಎಲ್ಲ ಗೊತ್ತಿದೆ, ಎಲ್ಲ ಜ್ಞಾನ ಬಾಬೋರು ತಿಳಿಸ್ಕೊಟ್ಟಿದ್ದಾರೆ. ಆತ್ಮಗಳು ಪರಮಾತ್ಮ ಬಹಳ ಕಾಲ ಹಗಲಿದ್ರು. ಎಷ್ಟು ಕಾಲ?
5,000 ವರ್ಷ ಹಗಲಿದ್ರಿ. ಫಸ್ಟ್ ಬಂದು ಮಿಲನ ಯಾರು ಮಾಡ್ತೀರಿ? ಯಾರು ಫಸ್ಟ್ ಬಾಬೋರಿಂದ ದೂರ ಆಗ್ತೀರಿ? ಪರಂಧಾಮದಿಂದ ಯಾರು ಫಸ್ಟ್ ಸತ್ಯುಗಕ್ಕೆ ಬರ್ತಾರೆ ಅವರೇ ಫಸ್ಟ್ ದೂರ ಹಾಕ್ತಾರೆ, ಅವರೇ ಫಸ್ಟ್ ಬಂದು ಇಲ್ಲಿ ಸಂಗಮ್ ಯುಗದಲ್ಲೂ ಫಸ್ಟ್ ಮಿಲನ ಮಾಡ್ತಾರೆ. सतयुग फर्स्ट प्रिंस श्री कृष्ण. श्री कृष्ण का बाप भी तो होगा ना. श्री कृष्ण के माँ बाप का इतना कुछ दिखाते नहीं हैं, सिर्फ दिखाते हैं माथे पर रखकर नदी से उस पार ले गया. ಬಾಬಾ ಹೇಳ್ತಾರೆ ಶ್ರೀ ಕೃಷ್ಣನಿಗೆ ತಂದೆನೂ ಇದ್ದಾರಲ್ವಾ. ಸತ್ಯುಗದ ಫಸ್ಟ್ ಪ್ರಿನ್ಸ್ ಅಂದ್ರೆ ಶ್ರೀಕೃಷ್ಣನ ತಂದೆ ತಾಯಿ ಬಗ್ಗೆ ಅಷ್ಟೊಂದು ವರ್ಣನೆ ಇಲ್ಲ. ಜನ್ಮ ಕೊಟ್ಟರು, ಪಾಲನೆ ಮಾಡಿದ್ರು, ಅಷ್ಟಕ್ಕೆ ಸ್ವಲ್ಪ ವರ್ಣನೆ. ಮತ್ತು ತೋರಿಸ್ತಾರೆ ಈ ಕಡೆ ದಡದಿಂದ ಆ ಕಡೆ ದಡಕ್ಕೆ ನದಿ ಪಾರ್ ಮಾಡಿ ಬುಟ್ಟಿಯಲ್ಲಿ ತಲೆ ಮೇಲೆ ಹೊತ್ಕೊಂಡು ಹೋದ್ರು ಅಂತ. ರಾಜಾಯಿ ಆದಿ ಕುಚ್ ನಹಿ ದಿಖಾಯಿ, ಉನ್ಕೆ ಬಾಪ್ ಕಿ ಮಹಿಮಾ ಕ್ಯೂ ನಹಿ. अभी तुम जानते हो इस समय श्री कृष्ण की आत्मा ने अच्छी रीति पढ़ाई पढ़ी, जिस कारण माँ बाप से भी ऊंच पद पाया है. ಅವರ ಮಹಿಮೆ ಯಾಕಿಲ್ಲ ಅವ್ರ ತಂದೆ ತಾಯಿದು? ಏಕೆಂದ್ರೆ ನೀವು ಮಕ್ಕಳಿಗೆ ಗೊತ್ತಿದೆ ಈ ಸಮಯದಲ್ಲಿ ಶ್ರೀಕೃಷ್ಣನ ಆತ್ಮ ಈ ವಿದ್ಯೆನ ಚೆನ್ನಾಗಿ ಓದಿದ್ದಾರೆ, ಫಸ್ಟ್ ನಂಬರ್. ಮತ್ತೆ ಅವ್ರ ತಂದೆ ತಾಯಿ ಅಷ್ಟೊಂದು ಉನ್ನತ ಪದವಿಯನ್ನ ಪಡ್ಕೊಂಡಿಲ್ಲ. ಜಿಸ್ ಕಾರಣ ಮಾ ಬಾಪ್ ಸೆ ಬಿ ಊಂಚ್ ಪದ ಪಾಯ, ಎಲ್ಲರಿಗಿಂತ ಉನ್ನತ ಪದವಿಯನ್ನ ಪಡ್ಕೊಂಡಿದ್ದು ಶ್ರೀಕೃಷ್ಣ. ಈಗ ನಿಮ್ಮ ಮಕ್ಕಳಿಗೆ ಗೊತ್ತಿದೆ ನಾವು ಶ್ರೀಕೃಷ್ಣನ ರಾಜಧಾನಿಯಲ್ಲಿದ್ವಿ, ಸ್ವರ್ಗದಲ್ಲಿದ್ವಿ, ಮತ್ತೆ ತ್ರೇತಾಯುಗದಲ್ಲಿ ಬಂದು ಚಂದ್ರವಂಶದಲ್ಲಿ ಬಂದ್ರಿ. ಫಿರ್ ಸೂರ್ಯವಂಶಿ ಬನ್ನೆ ಕೆ ಲಿಯೆ ಶ್ರೀಮತ್ ಪರ್ ಚಲ್ ಪಾವನ್ ಬನ್ ಪಾವನ್ ದುನಿಯಾಕ್ಕೆ ಮಾಲೀಕ್ ಬನೆಂಗೆ. ಮತ್ ನೀವು ಸೂರ್ಯವಂಶದಲ್ಲಿ ಬರ್ಬೇಕಾ? ನಾವೇ ಹೇಳ್ತಾರೆ ಅದಕ್ಕೆ ನನ್ನ ಶ್ರೀಮತದಂತೆ ನಡೀರಿ, ಪಾವನರಾಗಿ ಪಾವನ ಜಗತ್ತಿಗೆ ಮಾಲೀಕರಾಗ್ತೀರಿ. हर एक अपनी अवस्था को देख सकते हो. ಪ್ರತಿಯೊಬ್ಬರು ನೀವು ನಿಮ್ಮ ಸ್ಥಿತಿಯನ್ನ ನೋಡ್ಕೊಳ್ಬಹುದು. अगर हम इस समय शरीर छोड़ दे किस गति को पाएंगे. ವಿಚಾರ ಮಾಡಿ, ನಾನು ಎಷ್ಟು ಶ್ರೀಮತದಂತೆ ನಡೆದಿದ್ದೀನಿ, ಎಷ್ಟು ಬಾಬೋರ್ ನೆನ್ಪು, ಅದೆಲ್ಲದರ ಆಧಾರದ ಮೇಲೆ ನೋಡಿ ಈ ಸಮಯದಲ್ಲಿ ನನ್ನ ಶರೀರ ಬಿಟ್ರೆ ನನ್ನ ಗತಿ ಏನಾಗುತ್ತೆ, ನನಗೇನು ಪದವಿ ಸಿಗುತ್ತೆ. ಹರೇಕ್ ಸಮಜ್ ಸಕ್ತೆ ಹೇ. ಪ್ರತಿಯೊಬ್ಬರು ನಿಮ್ಮ ಬಗ್ಗೆ ನೀವು ತಿಳ್ಕೊಳ್ಬಹುದು. ಎಷ್ಟು ಬಾಬೋರ್ ನೆನ್ಪು ಮಾಡ್ತೀರಿ ಅಷ್ಟು ವಿಕರ್ಮ ವಿನಾಶ ಆಗುತ್ತೆ. मनुष्य के ऊपर कोई आफतें व दुख आता देवाला निकालते तो साधुओं का जाकर संग करते, फिर मनुष्य समझते तो भगत आदमी है, ठगी थोड़ी करेंगे. ऐसे ऐसे भी 2-4 वर्ष के बाद बहुत धनवान हो जाते हैं. ನೋಡಿ ಕರ್ಮದ ಲೆಕ್ಕಾಚಾರ ಯಾವ ತರ ಬೇಕಾದ್ರೂ ಚೇಂಜ್ ಆಗುತ್ತೆ. ಈಗ ಯಾರಾದ್ರೂ ಮನುಷ್ಯರಿಗೆ ದುಃಖ ಆಪತ್ತೇನೋ ಬಂತು, ಪಾಪರಾದ್ರು ಎಲ್ಲ ಬಿಟ್ಟು ವೈರಾಗಿಗಳಾಗಿ ಸಾಧುಗಳ ಸಂಘದಲ್ಲಿ ಹೋಗ್ಬಿಡ್ತಾರೆ. ಮನುಷ್ಯರು ತಿಳ್ಕೊತಾರೆ ಸಾಧುಗಳ ಸಂಘದಲ್ಲಿ ಹೋದವರು, ಸಾಧು ಸಂಘದಲ್ಲಿ ಇರೋರು ನೋಡಿ ಇವರು ಒಳ್ಳೆ ಭಕ್ತ ವ್ಯಕ್ತಿಗಳು, ಭಕ್ತಿ ಇದೆ ತುಂಬಾ ಅಂತ. ಬಾಬಾ ಹೇಳ್ತಾರೆ ಮೋಸ ಮಾಡಲ್ಲ ಅಂತ ತಿಳ್ಕೊತಾರೆ. ಇಂಥದ್ದೆಲ್ಲ ಆಗುತ್ತೆ. ಕೆಲವರು 1, 2, 3, 4 ವರ್ಷ ಆದ್ಮೇಲೆ ಬಹಳ ಶ್ರೀಮಂತರು ಆಗ್ಬಿಡ್ತಾರೆ. उन्हों के बहुत छिपे हुए पैसे होते हैं, हर एक अपनी बुद्धि से समझ सकते हैं. ಸಾಧು ಸಂಘದಲ್ಲಿ ಹೆಂಗ್ ಶ್ರೀಮಂತರಾಗ್ಬಿಟ್ರು? ಬಾಬಾ ಹೇಳ್ತಾರೆ ಅವ್ರ ಹತ್ರ ಈಗೆಲ್ಲ ಹೇಳ್ತಾರಲ್ಲ ಮಠಗಳಲ್ಲೆಲ್ಲ ದುಡ್ಡಿಟ್ಟಿದ್ದಾರೆ ಅಂತ, ಎಲ್ಲ ರಾಜಕಾರಣಿಗಳು ಸೇಫ್ಟಿ ಜಾಗ ಅಂತ. ನಾವ್ ಹೇಳ್ತಾರೆ ಅವ್ರ ಹತ್ರ ಬಚ್ಚಿಟ್ಟಿರೋ ದುಡ್ಡುಗಳಿರುತ್ತೆ. ಆದ್ರೆ ಇದೆಲ್ಲದ್ರ ಬಗ್ಗೆ ಜಾಸ್ತಿ ಎಕ್ಸ್ಪ್ಲೇನ್ ಮಾಡಕ್ಕಾಗಲ್ಲ ಬಾಬಾ ಅವರು. ಪ್ರತಿಯೊಬ್ಬರು ನಿಮ್ಮ ಬುದ್ಧಿ ತಿಳುವಳಿಕೆ ಮಟ್ಟಕ್ಕೆ ತಿಳ್ಕೊಳ್ಬಹುದು. तुम्हारे में भी बहुत है जो बहुत कम याद करते हैं, इसलिए बाबा कहते अपना कल्याण चाहते हो तो अपने पास नोटबुक रखो. ನಿಮ್ಮಲ್ಲೂ ಬಹಳಷ್ಟು ಮಕ್ಕಳು ಬಹಳ ಕಡಿಮೆ ನೆನ್ಪು ಮಾಡ್ತೀರಿ ಬಾಬೋರ್ನ, ಚಾರ್ಟ್ ಇಡೋದು ಇಲ್ಲ. ಆದ್ದರಿಂದ ಬಾಬಾ ಹೇಳ್ತಾರೆ ನೀವು ನಿಮ್ಮ ಕಲ್ಯಾಣವನ್ನ ಬಯಸ್ತೀರಾ, ಬಯಸೋದಾದ್ರೆ ನಿಮ್ಮ ಹತ್ರ ನೋಟ್ಬುಕ್ ಅನ್ನ ಇಟ್ಕೊಳ್ಳಿ, ನೋಟ್ ಮಾಡ್ತಾ ಇರಿ. ಬುದ್ಧಿ ಎಲ್ಲಿ ಹೋಗುತ್ತೆ, ನಾನೇನ್ ಮಾಡ್ತಾ ಇದ್ದೀನಿ, ಎಷ್ಟು ಬಾಬೋರ್ ನೆನ್ಪು ಮಾಡ್ತೀನಿ, ಚಾರ್ಟ್ ನೋಟ್ ಮಾಡಿ. हम सारे दिन में कितना समय याद में रहे, मनुष्य तो सारी जीवन की भी हिस्ट्री लिखते हैं. ನಾನು ಇಡೀ ದಿನ ಎಷ್ಟು ಸಮಯ ಬಾಬೋರ್ ನೆನಪಲ್ಲಿದ್ದೆ. ನೋಡಿ ಕೆಲವೊಂದು ಮನುಷ್ಯರು ಇದ್ದಾರೆ, ಲೌಕಿಕದಲ್ಲೂ ಇದ್ದಾರೆ, ಇಡೀ ದಿನದ ಜೀವನದ ಎಲ್ಲ ಘಟನೆ ಹಿಸ್ಟ್ರಿ ಬರೀತಾರೆ.
ಬಾಬಾ ಹೇಳ್ತಾರೆ ಡೈರಿಯನ್ನ ಇಟ್ಕೊಳ್ತಾರೆ. ತುಮ್ಕೋ ತೋ ಸಿರ್ಫ್ ಯಾದ್ ಕಾ ಚಾರ್ಟ್ ಲಿಖ್ನಾ ಹೈ. ನಿಮ್ಮ ಜೀವನ ಚರಿತ್ರೆ ಏನು ಬರೆಯೋದು ಬೇಡ, ನೆನಪಿನ ಚಾರ್ಟ್ ಬರೀರಿ, ಇದರಲ್ಲೇ ನಿಮ್ಮ ಉನ್ನತಿ ಇದೆ. ಬಾಬಾ ಕೋ ಯಾದ್ ನೈ ಕರೆಂಗೆ ತೋ ಊಂಚ್ ಪದ್ ಪಾ ನಹಿ ಸಕೆಂಗೆ. ಈ ಬಾಬಾ ಅವ್ರ ನೆನ್ಪು ಮಾಡಲ್ಲ ಅಂದ್ರೆ ಉನ್ನತ ಪದವಿನೂ ಪಡ್ಕೊಳಕ್ಕಾಗಲ್ಲ, ವಿಕರ್ಮನೂ ವಿನಾಶ ಆಗಲ್ಲ. ಉನ್ನತ ಪದವಿ ಹೆಂಗ್ ಪಡ್ಕೊಳಕ್ಕಾಗತ್ತೆ? ಮತ್ತೆ ಕಠಿಣವಾದ ಶಿಕ್ಷೆ ಪಡಿಬೇಕಾಗತ್ತೆ. ಮೋಚ್ರಾ ಜೋ ಖಾಯ್ ನೈ ಖಾಯಂಗೆ ಪದ್ ಅಚ್ಚಾ ಮಿಲೇಗಾ. ಶಿಕ್ಷೆ ಪಡ್ಕೊಂಡಷ್ಟು ಪದವಿ ಕಮ್ಮಿ ಆಗುತ್ತೆ. ಯಾರು ಶಿಕ್ಷೆ ತಿನ್ನಲ್ಲ, ಬಾಬೋರ್ ನೆನಪಲ್ಲೇ ತನ್ನ ವಿಕರ್ಮ ವಿನಾಶ ಮಾಡ್ಕೋತಾರೋ ಅವರು ಒಳ್ಳೆ ಪದವಿ ಪಡ್ಕೋತಾರೆ. ಮೋಚ್ರಾ ಕಾಕರ್ ಫಿರ್ ಕುಚ್ ತೋಡಾ ಬಹುತ್ ಪದ್ ಪಾನಾ ಕ್ಯಾ ಕಾಮ್ ಕಾ. ಧರ್ಮರಾಜ್ ಕಾ ಮೋಚ್ರಾ ನ ಕಾಯೆ, ಬೇಇಜ್ಜತಿ ನ ಹೋ, ಈ ಪುರುಷಾರ್ಥ ಕರ್ನಾ ಹೇ. ಚೆನ್ನಾಗಿ ಶಿಕ್ಷೆ ತಿಂದ್ಬಿಟ್ಟು ಸ್ವಲ್ಪ ಚಿಕ್ಕ ಪದವಿ ಸಿಕ್ಕಿದ್ರೆ ಅದು ಏನಕ್ಕೆ ಬೇಕು ಅಂತ ಪದವಿ. ಬಾಬಾ ಹೇಳ್ತಾರೆ ಧರ್ಮರಾಜನ ಶಿಕ್ಷೆ ತಿನ್ನದೆ, ಅಗೌರವ ಮರ್ಯಾದೆ ಕಳ್ಕೊಳ್ಳದೆ ಹೋಗೋ ಪುರುಷಾರ್ಥ ಮಾಡಿ. ಶಿಕ್ಷೆ ತಿನ್ನೋದು ಅಂದ್ರೇನು? ಮರ್ಯಾದೆ ಕಳ್ಕೊಳ್ಳೋದು. ಬಾಬಾ ಹೇಳ್ತಾರೆ ಧರ್ಮರಾಜನ ಶಿಕ್ಷೆ ತಿನ್ನಬಾರ್ದು, ನಾನು ನನ್ನ ಗೌರವ ಮರ್ಯಾದೆನ ಕಮ್ಮಿ ಮಾಡ್ಕೋಬಾರ್ದು, ಅದಕ್ಕೆ ಪುರುಷಾರ್ಥ ಮಾಡಿ. ತುಮ್ ದೇಖ್ತೆ ಹೋ ಶ್ರೀ ಬಾಬಾ ಬೈಟಾ ರೇತಾ ಫಿರ್ ಧರ್ಮರಾಜ್ ಬಿ ಹೇ. ನಿಮ್ಮ ಮಕ್ಕಳಿಗೆ ಗೊತ್ತಿದೆ ಶ್ರೀ ಬಾಬಾ ಅವರು ಇದ್ದಾರೆ, ಶ್ರೀ ಬಾಬಾ ಅವರ ರೈಟ್ ಹ್ಯಾಂಡ್ ಧರ್ಮರಾಜನು ಇದ್ದಾನೆ. ತುಮಕೋ ಸಬ್ ಸಾಕ್ಷಾತ್ಕಾರ ಕರಾತೆ, ತುಮ್ನೆ ಯೇ ಹೇ ಕಿಯಾ ತಾ ಯಾದ್ ಹೇ. ಧರ್ಮರಾಜ ಎಲ್ಲನೂ ನಿಮಗೆ ಸಾಕ್ಷಾತ್ಕಾರ ಮಾಡಿಸ್ತಾನೆ. ಅಯ್ಯೋ ಏನು ಮಾಡಿದ್ರು ನಡೆಯುತ್ತೆ, ಹೆಂಗೆ ಬದುಕಿದ್ರು ನಡೆಯುತ್ತೆ, ಆಮೇಲೆ ನೋಡೋಣ ಅಂತಲ್ಲ. ಬಾಬಾ ಹೇಳ್ತಾರೆ ಆಮೇಲೆ ನೋಡಲೇಬೇಕಾಗತ್ತೆ. ನಿಮಗೆಲ್ಲ ಸಾಕ್ಷಾತ್ಕಾರ ಮಾಡಿಸ್ತಾರೆ ಬಾಬೋರು. ನೀವು ಏನೇನು ಮಾಡಿದ್ದೆ ನೆನಪಿದೆಯಾ ನೋಡು, ಈ ದೃಶ್ಯ ನೋಡು, ನೀನೇನು ಮಾಡಿದ್ದೆ ನಿಂಗೆ ನೆನಪಿದೆಯಾ ಅಂತ. ಅಬ್ ಕಾವೋ ಸಜಾ, ಫಿರ್ ಉಸಿ ಸಮಯ ಸಜಾಯೆ ಉತ್ನಿ ಹಿ ಕಾತೆ ಹೇ. ಮತ್ತೆ ಆ ಸಮಯದಲ್ಲಿ ಅಷ್ಟೇ ಶಿಕ್ಷೆನೂ ತಿನ್ಬೇಕಾಗತ್ತೆ. ಜಿತನಿ ಜನ್ಮ ಜನ್ಮಾಂತರ ಕಾತೆ ಹೇ. ಆ ಸ್ವಲ್ಪ ಸಮಯದಲ್ಲೇ ಜನ್ಮ ಜನ್ಮಾಂತರದ ಶಿಕ್ಷೆನ ಅನುಭವಿಸ್ಬೇಕಾಗತ್ತೆ. ಪಿಚಾಡಿ ಮೇ ತೋಡಾ ರೋಟಿ ಟುಕಡಾ ಮಿಲಾ ಉಸ್ಸೆ ಕ್ಯಾ ಫಾಯ್ದಾ. ಚೆನ್ನಾಗಿ ಚಚ್ಚಾಕ್ಬಿಟ್ಟು ಒಂದು ತುಂಡು ರೊಟ್ಟಿ, ಅಳ್ತಾ ಇರೋರಿಗೆ ಒಂದು ತುಂಡು ರೊಟ್ಟಿ ಕೊಟ್ಟರೆ ಅದು ಬೇಕಾ? ಮಕ್ಳಿಗೆ ಕೊಟ್ಟರು ಎಸ್ಬಿಡ್ತಾರೆ ಅದನ್ನ. ಬಾಬಾ ಹೇಳ್ತಾರೆ ಹಂಗೆ ಆಗುತ್ತೆ. ಚೆನ್ನಾಗಿ ಶಿಕ್ಷೆ ತಿಂದು ಒಂದು ರೊಟ್ಟಿ ತುಂಡು ಕೊಟ್ಟಂಗೆ, ಇದಕ್ಕೇನು ಲಾಭ? ಇಂಥದ್ದು ಏನು ಪುರುಷಾರ್ಥ ಅಂತ ಹೇಳೋದು ಅದಕ್ಕೆ? ಮೋಚ್ರಾ ತೋ ನಹಿ ಖಾನಾ ಚಾಹಿಯೆ, ಅಪ್ನಿ ಅವಸ್ಥಾ ಕಿ ಜಾಂಚ್ ಕರ್ನಿ ಹೇ. ಧರ್ಮರಾಜನ ಶಿಕ್ಷೆನ ತಿನ್ನಬಾರ್ದು ನಾನು, ನನ್ನ ಮರ್ಯಾದೆ ಕಳ್ಕೊಂಡು ಹೋಗಬಾರ್ದು, ಇದಿರ್ಬೇಕು ನಿಮಗೆ. ನಿಮ್ಮ ಸ್ಥಿತಿನ ಚೆಕ್ ಮಾಡ್ಕೊಳ್ಳಿ. ಜೈಸೆ ಪೋತಾ ಮೇಲ್ ನಿಕಾಲ್ತೆ, ಕೊಯ್ 6 ಮಾಸ್ ಕಾ, ಕೊಯ್ 12 ಮಾಸ್ ಕಾ, कोई तो रोज का भी निकालते. ಬಾಬಾ ಕೇತೆ ತುಮ್ ಭಿ ವ್ಯಾಪಾರಿ ಹೋ. ಹಿಂಗೆ ವ್ಯಾಪಾರಿಗಳು 6 ತಿಂಗಳಿಗೋ ವರ್ಷಕ್ಕೋ ಒಂದು ಲೆಕ್ಕ ನೋಡಿ ಕ್ಲೋಸ್ ಮಾಡಿ ಲಾಭ ನಷ್ಟ ಎಲ್ಲ ಚೆಕ್ ಮಾಡ್ತಾರೆ. ಕೆಲವರಂತೂ ಪ್ರತಿದಿನ ನೋಡ್ತಾರೆ. ಬಾಬಾ ಹೇಳ್ತಾರೆ ನೀವು ವ್ಯಾಪಾರಿಗಳು. ಕೊಯ್ ವಿರ್ಲಾ ವ್ಯಾಪಾರಿ ಬೇಹದ್ಕೆ ಬಾಪ್ಸೆ ವ್ಯಾಪಾರ ಕರೆ. ಬಹಳ ವಿರಳ ವ್ಯಾಪಾರಿ ಯಾರು ಬಾಬೋರ್ ಜೊತೆ ವ್ಯಾಪಾರ ಮಾಡ್ತಾರೆ. ಪರಮಾತ್ಮನ ಜೊತೆ ವ್ಯಾಪಾರ ಮಾಡಬೇಕಾದ್ರೆ ಬಹಳ ವಿರಳ. ವ್ಯಾಪಾರ ಅಂದ್ರೆ ಏನು? ಕೊಡೋದು ತಗೊಳ್ಳೋದು. ಬಾಬೋರಿಗೆ ಕೊಟ್ಟು ಬಾಬೋರಿಂದ ಅನೇಕ ಪಟ್ಟು ತಗೊಳ್ಳೋ ವ್ಯಾಪಾರಿಗಳು ಬಹಳ ಕಡಿಮೆ. ದನ್ ನೈತೋ ತನ್ ಮಂತೋ ಹೇನಾ, ಉನ್ಕೋ ಶರಾರಫ್ ಬಿ ಕೇತೆ ಹೇ. ಸಟ್ಟಾ ಮಟ್ಟಾ ಕರ್ತೆನಾ, तुम तन मन धन देते हो, रिटर्न में 21 जन्मों के लिए कितना वर्षा पाते हो. ಅಯ್ಯೋ ನಮ್ಮ ಹತ್ರ ಹಣ ಇಲ್ಲಪ್ಪ ನಾವು ಕೊಡಕ್ಕೆ ಅಂದ್ರೆ ಬಾಬಾ ಹೇಳ್ತಾರೆ ತನು ಮನ ಅಂತೂ ಇದೆಯಲ್ಲ, ಎಷ್ಟು ಬೇಕಾದ್ರೂ ಮಾಡ್ಬೋದಲ್ಲ ಅದರಲ್ಲಿ. ಬಾಬೋರಂತೂ ಹೋಲ್ಸೇಲ್ ವ್ಯಾಪಾರಿ. ನೀವು ನಿಮ್ಮ ತನು ಮನ ಧನವನ್ನು ಎಷ್ಟು ಬಾಬೋರ ಸೇವೆಯಲ್ಲಿ ಉಪಯೋಗಿಸ್ತಿರೋ, ರಿಟರ್ನ್ 21 ಜನ್ಮಕ್ಕೆ ಎಷ್ಟೊಂದು ಆಸ್ತಿ ಪಡ್ಕೋತೀರಿ. बाबा हम आपका हूँ, ऐसी युक्ति बताओ जो हमारी आत्मा शरीर इन लक्ष्मी नारायण जैसा बन जाए. ಬಾಬೋರಿಗೆ ಸಮರ್ಪಣೆ ಆಗಿ ಬಾಬಾ ನಾನು ನಿನ್ನವನು, ಈ ಥರ ಯುಕ್ತಿಯನ್ನ ಮಾಡಿ ಯಾವುದರಲ್ಲಿ ನಾವು ಆತ್ಮ ಶರೀರ ಎರಡು ಲಕ್ಷ್ಮೀನಾರಾಯಣರಂತೆ ಆಗಬೇಕು. ಆ ಥರ ಯುಕ್ತಿ ಬಾಬೋರು ತಿಳಿಸ್ಕೊಡ್ತಾರೆ ಪ್ರತಿದಿನ. ಮತ್ತೇನು ತಿಳಿಸ್ಕೊಡ್ತಾರೆ? ಲಕ್ಷ್ಮೀನಾರಾಯಣರಂತೆ ಆಗೋ ಗುರಿ ಮುಟ್ಟೋದನ್ನೇ ತಿಳಿಸ್ಕೊಡ್ತಾರೆ. बाबा कहते मैं तुमको कितना गोरा बनाता हूँ, एकदम रूप ही बदल देता हूँ. ಮಕ್ಕಳೇ ನಾನು ನಿಮ್ಮನ್ನು ಎಷ್ಟು ಸುಂದರರನ್ನಾಗಿ ಮಾಡ್ತೀನಿ. ನ್ಯಾಚುರಲ್ ಬ್ಯೂಟಿ, ಏಕದಮ್ ನಿಮ್ಮ ರೂಪನೇ ಪರಿವರ್ತನೆ ಆಗುತ್ತೆ.
दूसरा जन्म में तुमको फर्स्ट क्लास शरीर मिलेगा तो वैकुंठ में भी देखते हो, तुम जानते हो ये मम्मा बाबा फिर लक्ष्मी नारायण बनेंगे. ನೀವು ನೆಕ್ಸ್ಟ್ ಜನ್ಮದಲ್ಲಿ ಫಸ್ಟ್ ಕ್ಲಾಸ್ ಶರೀರ ಸಿಗುತ್ತೆ, ದೈವಿ ಶರೀರ ಸಿಗುತ್ತೆ. ಆದ್ರೆ ತನು ಮನ ಧನ ಎಲ್ಲದನ್ನು ಬಾಬೋರ ಸೇವೆಯಲ್ಲಿ ಉಪಯೋಗಿಸಿ. ಈ ವೈಕುಂಠದಲ್ಲಿ ನಿಮ್ಮನ್ನು ನೋಡಿ ನಿಮ್ಗೆ ಗೊತ್ತಿದೆ ಇದೇ ಮಮ್ಮ ಬಾಬಾ ಭವಿಷ್ಯದ ಲಕ್ಷ್ಮೀ ನಾರಾಯಣರಾಗ್ತಾರೆ. ಗುರಿ ಉದ್ದೇಶನು ತೋರಿಸಿದಾರಲ್ಲ ಬಾಬೋರು. ನೋಡಿ ಯಾರು ಏನೇ ಪದವಿ ಪಡ್ಕೊಳ್ಳಿ, ಆದ್ರೆ ಪ್ರತಿಯೊಬ್ಬರಿಗೂ ಬಾಬೋರ್ ಗುರಿ ಏನ್ ತೋರಿಸಿದರೆ ಲಕ್ಷ್ಮೀ ನಾರಾಯಣರಂತೆ ಆಗೋದು. अब जो जितना पुरुषार्थ करे, अगर पुरुषार्थ पूरा नहीं करेंगे, दमचक मचाएंगे तो अपना पद भी भ्रष्ट करेंगे. ಬಾಬಾ ಹೇಳ್ತಾರೆ ಲಕ್ಷ್ಯವನ್ನು ಬಾಬೋರ್ ತೋರಿಸಿದರೆ ಗುರಿ ಮುಂದೆ ಇಟ್ಕೊಳ್ಳಿ, ಎಷ್ಟು ಬೇಕಾದ್ರೂ ಪುರುಷಾರ್ಥ ಮಾಡಿ. ಆದ್ರೆ ಈಗ ನೀವು ಪುರುಷಾರ್ಥ ಮಾಡಲಿಲ್ಲ, ಸುಮ್ಮನೆ ಹಂಗಿಂಗೆ ಕಾಲ ಕಳೆದ್ರಿ, ಗಲಾಟೆ ಘರ್ಷಣೆ ಮಾಡಿಕೊಂಡು ಕಾಲಹರಣ ಮಾಡಿದ್ರಿ, ಬಾಬಾ ಹೇಳ್ತಾರೆ ನೀವು ಪದವಿ ಭ್ರಷ್ಟರಾಗಬೇಕಾಗತ್ತೆ. ಅಚ್ಚ ಮಧುರ ಅತಿ ಮಧುರ ಅಗಲಿ ಸಿಕ್ಕಿರೋ ಮಕ್ಕಳ ಪ್ರತಿ ಮಾತ್ ಪಿತಾ ಬಾಪ್ ದಾದವರ ಪ್ರೀತಿಯ ನೆನಪುಗಳು ಹಾಗೂ ಗುಡ್ ಮಾರ್ನಿಂಗ್. ಆತ್ಮೀಯ ತಂದೆದು ಆತ್ಮೀಯ ಮಕ್ಕಳಿಗೆ ನಮಸ್ತೆ. ನಾವು ಆತ್ಮೀಯ ಮಕ್ಕಳದು ಆತ್ಮೀಯ ತಂದೆ ತಾಯಿ ಬಾಪ್ ದಾದವರಿಗೆ ಗುಡ್ ಮಾರ್ನಿಂಗ್, ನಮಸ್ತೆ ನಮಸ್ತೆ ನಮಸ್ತೆ. धारणेಗೋಸ್ಕರ मुख्य सारांश. अपनी अवस्था की जांच स्वयं ही करनी है. अपने कल्याण के लिए डेली डायरी रखनी है जिसमें याद का चार्ट नोट करना है. ನಿಮ್ಮ ಸ್ಥಿತಿಯನ್ನ ಚೆಕ್ ಮಾಡ್ಕೊಳ್ಳೋದು ನೀವೇ ಮಾಡ್ಕೊಳ್ಬೇಕು. ಸ್ವಯಂ ಟೀಚರ್ ಆಗಿ ನಿಮ್ಮ ಸ್ಥಿತಿನ ನೀವೇ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಕಲ್ಯಾಣ ಮಾಡ್ಕೋಬೇಕಾ, ಡೈಲಿ ಡೈರಿ ಇಡಬೇಕು, ನೋಟ್ಬುಕ್ ನಿಮ್ಮ ಜೊತೆಗಿರಬೇಕು. ಇದರಲ್ಲಿ ನೆನಪಿನ ಚಾರ್ಟ್ ಅನ್ನ ನೋಟ್ ಮಾಡಿ. ಎರಡನೇದು, ಬೇಹದ್ ಕೆ ಬಾಪ್ ಸೆ ಸಚ್ಚಾ ಸಚ್ಚಾ ವ್ಯಾಪಾರ ಕರ್ನಾ ಹೈ. ಅಪ್ನಾ ತನ್ ಮನ್ ಧನ್ ಬಾಪ್ ಹವಾಲೆ ಕರ್ 21 ಜನ್ಮೋं के लिए ರಿಟರ್ನ್ ಲೇನಾ ಹೈ. ಬೇಹದ್ದಿನ ತಂದೆಯಿಂದ ತಂದೆ ಜೊತೆ ಸತ್ಯ ವ್ಯಾಪಾರ ಮಾಡಿ. ನಿಮ್ಮ ತನುಮನ ಧನವನ್ನು ಬಾಬೋರಿಗೆ ಅರ್ಪಣೆ ಮಾಡಿ 21 ಜನ್ಮಕ್ಕೆ ರಿಟರ್ನ್ ತಗೊಳ್ಳಿ. ನಿಶ್ಚಯ ಬುದ್ಧಿಯವರಾಗಿ ನಿಮ್ಮ ಕಲ್ಯಾಣವನ್ನ ಮಾಡ್ಕೋಬೇಕು. वरदान ಇವತ್ತಿಂದು, खुशी के साथ शक्ति को धारण कर विघ्नों को पार करने वाले विघ्न जीत भव. ಖುಷಿಯ ಜೊತೆಗೆ ಶಕ್ತಿಯನ್ನು ಧಾರಣೆ ಮಾಡಿಕೊಂಡು ವಿಘ್ನಗಳನ್ನ ಪಾರ್ ಮಾಡವ್ರೆ विघ्न जीत भव. जो बच्चे जमा करना जानते वह शक्तिशाली बनते हैं. ಯಾವ ಮಕ್ಕಳಿಗೆ ಜಮಾ ಮಾಡ್ಕೊಳಕ್ ಬರುತ್ತೆ ಅವರು ಶಕ್ತಿಶಾಲಿ ಆಗ್ತಾರೆ. यदि अभी अभी कमाया अभी अभी बांटा स्वयं में समाया नहीं तो शक्ति नहीं रहती है. ಹಂಗಲ್ಲ, ಇವಾಗ ಸಂಪಾದನೆ ಮಾಡಿದೆ, ಇವಾಗೆ ಅದನ್ನ ಹಂಚ್ಬಿಟ್ಟೆ, ಸ್ವಯಂಗೆ ಏನು ಇಟ್ಕೊಳ್ಳಿಲ್ಲ ಅಂದ್ರೆ ಅದು ಶಕ್ತಿ ಆಗೋದಿಲ್ಲ. बांटने व दान करने की खुशी रहती है. खुशी के साथ शक्ति हो तो सहज विघ्नों को पार कर विघ्न जीत बन जाएंगे. ಬರೀ ಹಂಚಿದ್ರೆ ದಾನ ಮಾಡೋದ್ರಿಂದ ಖುಷಿ ಬರುತ್ತೆ ಅಷ್ಟೇನೆ, ಆದ್ರೆ ಖುಷಿ ಜೊತೆಗೆ ಶಕ್ತಿ, ಆ ಶಕ್ತಿ ಇದ್ರೇನೆ ಸಹಜ ವಿಘ್ನಗಳನ್ನ ಪಾರ್ ಮಾಡಿ ವಿಘ್ನ ಜೀತರಾಗ್ಲಿಕ್ಕೆ ಸಾಧ್ಯ. फिर कोई भी विघ्न लगन को डिस्टर्ब नहीं करेंगे. ಬಾಬಾ ಹೇಳ್ತಾರೆ ಯಾವಾಗ ನಿಮ್ಗೆ ಖುಷಿ ಜೊತೆಗೆ ಶಕ್ತಿ ಇರುತ್ತೋ ಆಗ ಯಾವುದೇ ವಿಘ್ನಗಳು ನಿಮ್ಮ ಲಗನನ್ನ ಡಿಸ್ಟರ್ಬ್ ಮಾಡೋದಿಲ್ಲ. इसलिए जैसे चेहरे से खुशी की झलक दिखाई देती ऐसे शक्ति की झलक भी दिखाई दे. ಆದ್ದರಿಂದ ಹೇಗೆ ನಿಮ್ಮ ಚೆಹರೆಯಲ್ಲಿ ಖುಷಿಯ ಹೊಳಪು ಕಾಣುತ್ತೋ ಅದೇ ತರ ಶಕ್ತಿಯ ಹೊಳಪು ಕಾಣಬೇಕು. ಅಂದ್ರೆ ಖುಷಿ ಬರೀ ನೀವು ತಗೊಂಡು ಬಾಬೋರಿಂದ ತಗೊಂಡು ದಾನ ಮಾಡ್ತೀರಿ, ಸೇವೆಯಲ್ಲಿ ಹಂಚುತ್ತೀರಿ ಅಂದ್ರೆ ಅದರಿಂದ ಖುಷಿ ಸಿಗುತ್ತೆ ಅಷ್ಟೇ. ಆದ್ರೆ ಶಕ್ತಿ, ಖುಷಿ ಜೊತೆಗೆ ಶಕ್ತಿನೂ ಬೇಕು. ಶಕ್ತಿ ಇದ್ರೇನೆ ನೀವು ಅದನ್ನ ನಿಮ್ಮಲ್ಲಿ ತುಂಬಿಕೊಂಡ್ರೇನೆ ಸಹಜವಾಗಿ ವಿಘ್ನಗಳನ್ನ ಪಾರ್ ಮಾಡಿ ವಿಘ್ನ ಜೀತರಾಗ್ಲಿಕ್ಕೆ ಸಾಧ್ಯ. ನಿಮ್ ಲಗನನ್ನ ಯಾರು ಅವಾಗ ಡಿಸ್ಟರ್ಬ್ ಮಾಡಕ್ಕಾಗಲ್ಲ. ಖುಷಿ
ಹೆಂಗೆ ಕಾಣುತ್ತೋ ಹಂಗೆ ಶಕ್ತಿನೂ ನಿಮ್ಮಿಂದ ಕಾಣಬೇಕು. स्लोगन, परिस्थिति में घबराने के बजाय उन्हें शिक्षक समझकर पाठ सीख लो. ಪರಿಸ್ಥಿತಿಗಳನ್ನ ನೋಡಿ ಗಾಬರಿ ಆಗೋದರ ಬದಲಾಗಿ ಅದನ್ನೇ ಶಿಕ್ಷಕ ಅಂತ ತಿಳ್ಕೊಂಡು ಪಾಠ ಕಲೀರಿ. ಯಾವುದೇ ಪರಿಸ್ಥಿತಿ ನೋಡಿ ಗಾಬರಿ ಆಗೋದ್ರ ಬದಲು ಆ ಪರಿಸ್ಥಿತಿ ಏನ್ ಪಾಠ ಹೇಳ್ಕೊಡಕ್ ಬಂದಿದೆ, ನನಗೇನ್ ಕಲ್ಸಕ್ ಬಂದಿದೆ ಅದನ್ನ ಕಲ್ತ್ಕೊಂಡು ಆ ಟೀಚರಿಂದ ಕಲ್ತ್ಕೊಂಡು ಚೆನ್ನಾಗಿ ತಿಳುವಳಿಕೆ ಉಳ್ಳವರಾಗಿ. ಅವ್ಯಕ್ತ ಇಶಾರೆ, ಜ್ವಾಲಾಮುಖಿ ಸ್ಥಿತಿಯಲ್ಲಿದ್ದು ಅವ್ಯಕ್ತ ಶಕ್ತಿಶಾಲಿ ನೆನಪಿನ ಅನುಭವ ಮಾಡಿ. लास्ट सो फास्ट पुरुषार्थ ज्वाला रूप का ही रहा हुआ है. लास्ट सो फास्ट पुरुषार्थ ज्वाला ರೂಪದ್ದೇ ಆಗಿದೆ. ಪಾಂಡವೋं के कारण ಯಾದವ್ रुके हुए हैं. ನೀವು ಪಾಂಡವರ ಕಾರಣದಿಂದನೇ ಯಾದವರು ತಮ್ಮ ಕೆಲಸನ ನಿಲ್ಲಿಸಿದರೆ. पांडवों की श्रेष्ठ शान रूहानी शान की स्थिति यादवों के परेशानी वाली परिस्थिति को समाप्त करेगी. ನೀವು ಪಾಂಡವರ ಶ್ರೇಷ್ಠ ನಶೆಯ ಸ್ಥಿತಿ ಆತ್ಮೀಯ ನಶೆಯಲ್ಲಿ ಸ್ಥಿತ ಆಗಿದ್ರೆ ಯಾದವರ ಅಶಾಂತಿಯ ಪರಿಸ್ಥಿತಿನೂ ಸಮಾಪ್ತಿಯಾಗತ್ತೆ. ಯಾದವರು ಅಂದ್ರೆ ವಿನಾಶಕ್ಕೆ ಯಾರು ನಿಮಿತ್ತ ಆಗ್ತಾರೆ ಅವರು ಯಾದವರು, ಸ್ಥಾಪನೆಗೆ ಯಾರು ನಿಮಿತ್ತ ಆಗಿದ್ದೀರಿ ಅವರು ಪಾಂಡವರು. तो अपनी शान से परेशान आत्माओं को शांति और चैन का वरदान दो. ನಿಮ್ಮ ನಶೆಯಲ್ಲಿದ್ದು ಪಾಂಡವರು ಅನ್ನೋ ನಶೆಯಲ್ಲಿ ಶ್ರೇಷ್ಠ ನಶೆಯಲ್ಲಿದ್ದು ಅಶಾಂತ ಆತ್ಮಗಳಿಗೆ ಶಾಂತಿ ಹಾಗೂ ಸುಖದ ವರದಾನ ಕೊಡಿ. ज्वाला स्वरूप अर्थात लाइट हाउस और माइट हाउस स्थिति को समझते हुए इसी पुरुषार्थ में रहो. ज्वाला ಸ್ವರೂಪ ಅರ್ಥಾತ್ ಲೈಟ್ ಹೌಸ್ ಹಾಗೂ ಮೈಟ್ ಹೌಸ್ ಸ್ಥಿತಿಯನ್ನ ಅರ್ಥ ಮಾಡಿಕೊಂಡು ಆ ಸ್ಥಿತಿಯಲ್ಲಿ ಸ್ಥಿತ ಆಗೋ ಪುರುಷಾರ್ಥ ಮಾಡಿ ಅಥವಾ ಆ ಪುರುಷಾರ್ಥದಲ್ಲೇ ನಿಮ್ಮನ್ನ ತೊಡಗಿಸ್ಕೊಳ್ಳಿ. ಲಾಸ್ಟ್ ಸೋ ಫಾಸ್ಟ್ ಪುರುಷಾರ್ಥನೇ ಜ್ವಾಲಾ ಸ್ವರೂಪದಲ್ಲಿರೋದು. ಪಾಂಡವರು ನಿಮ್ಮ ಕೆಲಸ ನೀವು ಮುಂದುವರಿಸಿದ್ರೆ ಯಾದವ್ರ ಕೆಲಸನೂ ಮುಗಿಯುತ್ತೆ. ನೀವು ನಿಮ್ಮ ನಶೆಯಲ್ಲಿದ್ದು ಆತ್ಮಗಳಿಗೆ ಸುಖ ಶಾಂತಿಯ ವರದಾನ ಕೊಡಿ. ಜ್ವಾಲಾ ಸ್ವರೂಪ ಅಂದ್ರೇನೆ ಲೈಟ್ ಹೌಸ್ ಹಾಗೂ ಮೈಟ್ ಹೌಸ್ ಸ್ಥಿತಿಯನ್ನ ಅರ್ಥ ಮಾಡಿಕೊಂಡು ಆ ಸ್ಥಿತಿಯಲ್ಲಿರೋ ಪುರುಷಾರ್ಥ ಮಾಡಿ. ಅವಿನಾಶಿ ಬೃಹಸ್ಪತಿ ದಶೆ ಯಾವಾಗ ಕುತ್ಕೊಳ್ಳುತ್ತೆ ಆ ದಶೆ ಇರೋರ ಚಿಹ್ನೆ ಏನು? ಜಿ ತೇಜಿ ಮರ್ನ. ಬದುಕಿದ್ದು ದೇಹ, ದೇಹದ ಸಂಬಂಧಗಳು, ದೇಹದ ಜಗತ್ತು ಎಲ್ಲವನ್ನು ತ್ಯಜಿಸಿ ನೀವು ನಿಮ್ಮನ್ನ ಆತ್ಮನಿಶ್ಚಯ ಮಾಡಿಕೊಂಡು ಅತೀಂದ್ರಿಯ ಸುಖದ ಅನುಭವ ಮಾಡೋ ಗೋಪ ಗೋಪಿಕೆಯರಾಗಿ. ನಿಮ್ಮ ಖುಷಿ ಯಾವಾಗಲೂ ಕಳೆದೋಗಕ್ಕೆ ಸಾಧ್ಯ ಇಲ್ಲ. ಅವಾಗ ಹೇಳೋದು ಅವಿನಾಶಿ ಬೃಹಸ್ಪತಿ ದಶೆ ಇದೆ ಅಂತ ಹೇಳಿ. ಓಂ ಶಾಂತಿ.